ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 8, 2024ರ ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ, ಮೊದಲನೇ ಹಂತದಲ್ಲಿ ಇವಾಗ ಮಕ್ಕಳ ಒಂದು ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಚೈಲ್ಡ್ ಪೋರ್ನೋಗ್ರಾಫಿಗೆ ಸಂಬಂಧಿಸಿದಂಥ ಅಫೆನ್ಸ್ ಅನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ಇದನ್ನು ತಡೆಗಟ್ಟಲಿಕ್ಕೆ ಇರುವಂತಹ ಕೇಸಸ್ಗಳು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಆಗಿರಬಹುದು, ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಕೊಟ್ಟಿರುವಂತಹ ಒಂದು ರೀಸೆಂಟ್ ಜಡ್ಜ್ಮೆಂಟ್ ಅನ್ನ ಕಂಟೆಕ್ಸ್ಟ್ ಆಗಿ ಕಾಣಬಹುದು. ಹಾಗೂ ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ಲಾಸ್ಗಳಿದಾವೆ, ಲಾಸ್ಗೆ ಸಂಬಂಧಪಟ್ಟಂತ ಇನ್ಕನ್ಸಿಸ್ಟೆನ್ಸಿಯನ್ನು ನಾವು ಯಾವ ರೀತಿಯಾಗಿ ನೋಡ್ತಾ ಇದ್ವಿ, IPC ಲಾ ಆಗಿರ್ಬೋದು, CRPC ನಡಿನಲ್ಲಿ ಯಾವ ರೀತಿಯಾಗಿ ರಿಫ್ಲೆಕ್ಷನ್ ಇದೆ, ಇದರೊಂದಿಗೆ ಪೋಕ್ಸೋ ಆಕ್ಟ್ ಅಂತ ನಾವು ಕಾಣ್ತೀವಿ, ಇದರ ಅಡಿನಲ್ಲಿ ಕಾಣ್ಬೋದು. ಹಾಗೂ IT ಆಕ್ಟ್ ನಡಿಗೆ ಸಂಬಂಧಪಟ್ಟಂತ ಪ್ರೊವಿಷನ್ಸ್ಗಳು ಯಾವ ರೀತಿಯಾದಂಥ ಕಾನ್ಫ್ಲಿಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ, ಇನ್ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಡೈಮೆನ್ಷನ್ ಅನ್ನ ಈ ಆರ್ಟಿಕಲ್ ನಡಿನಲ್ಲಿ ಕಾಣಬಹುದು. ಸೊ GS ಪೇಪರ್ 1 ಹಾಗೂ GS ಪೇಪರ್ 2 ನಡಿನಲ್ಲಿ ಜನರಲಿ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ GS 2 ನಲ್ಲಿ ಕನೆಕ್ಟ್ ಮಾಡ್ಕೋತಾ ಇದೀವಿ. ಚೈಲ್ಡ್ ರಿಲೇಟೆಡ್ ಇರುವಂಥ ಇಶ್ಯೂಸ್ ಅಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬಹುದು. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಹಾಗೂ ಪ್ರಿಲಿಮ್ಸ್ ಅಲ್ಲಿ ಸಹ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಡೈಮೆನ್ಷನ್ಸ್ ಅನ್ನು ನಾವು ಇಲ್ಲಿ ಕವರ್ ಮಾಡ್ಕೋಬಹುದು. ಇನ್ನು ಸೆಕೆಂಡ್ ಆರ್ಟಿಕಲ್ ನಡಿನಲ್ಲಿ ಫಾಸಿಲ್ ಫ್ಯೂಯಲ್ಸ್ಗಳಿಗೆ ಸಂಬಂಧಪಟ್ಟಂಥ ಬ್ಯಾನಿಂಗ್ ಅನ್ನು ಮಾಡಬೇಕು ಅಂತ ನಾವು ಗ್ಲೋಬಲ್ ಲೆವೆಲಲ್ಲಿ ಕಮಿಟ್ಮೆಂಟ್ ಅನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀವಿ, UNFCCC ನಡಿನಲ್ಲಿ ಕಾಣ್ತಾ ಇರುವಂತಹ ಒಂದು ಕಂಟೆಕ್ಸ್ಟ್ ಅನ್ನು ಕಾಣ್ಬೋದು. ಇನ್ನು ಭಾರತದಲ್ಲಿರುವಂತಹ ಕಂಟೆಕ್ಸ್ಟು ಯಾವ ರೀತಿಯಾಗಿದೆ, ಭಾರತ ಇಮಿಡಿಯೇಟ್ ಆಗಿ ಫೇಸ್ ಡೌನ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಡೆವಲಪಿಂಗ್ ನೇಷನ್ಸ್ಗಳಾಗಿರ್ಬೋದು, ಅಂಡರ್ ಡೆವಲಪ್ ನೇಷನ್ಸ್ಗಳ ಒಂದು ಡಿಪೆಂಡೆನ್ಸಿಯನ್ನು ಓವರ್ ವ್ಯೂ ಆಗಿ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು. ಸೊ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಅಲ್ಲಿ ಇಂಪಾರ್ಟೆಂಟ್ಲಿ ಈ ಒಂದು ಆರ್ಟಿಕಲ್ ನಮಗೆ ಬೇಕಾಗುತ್ತೆ. GS ಪೇಪರ್ 3 ನಡಿನಲ್ಲಿ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ ನಡಿನಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ಕನೆಕ್ಟ್ ಮಾಡಬಹುದು. ಇನ್ನು ಫಿಸಿಕಲ್ ಕನ್ಸೋಲ್ಟೇಷನ್ಗೆ ಸಂಬಂಧಿಸಿದಂಥ ಒಂದು ಆರ್ಟಿಕಲ್ ಅನ್ನ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸರ್ಕಾರ ಇಂಟ್ರೀಮ್ ಬಜೆಟ್ ನಡಿಯಲ್ಲಿ ಮಾಡ್ತಾ ಇರುವಂಥ ಫೋಕಸ್, ಇವಾಗ ಫಿಸಿಕಲ್ ಡಿಫಿಸಿಟ್ನ ಒಂದು ಟಾರ್ಗೆಟನ್ನು ಹಾಕೊಂಡಿದ್ವಿ, ಯಾವ ರೀತಿಯಾಗಿ ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಫ್ಯಾಕ್ಟ್ಸ್ ಬೇಸ್ಡ್ ಆಧಾರದ ಮೇಲೆ ಜಸ್ಟಿಫೈ ಮಾಡಲಿಕ್ಕೆ ಆ ಥರ ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದನ್ನು ಸಹ ನಾವು GS ಪೇಪರ್ 2 ನಡಿನಲ್ಲಿ ಹಾಗೂ 3 ನಡಿನಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಆಯಿಲ್ ಡಿಮ್ಯಾಂಡಿಂಗ್ ಗ್ರೋತನ್ನು ನೋಡೋದಾದರೆ, ಕೆಲವೊಂದಿಷ್ಟು ರಿಪೋರ್ಟ್ನ ಆಧಾರದ ಮೇಲೆ 2030ರಲ್ಲಿ ಭಾರತದ ಒಂದು ಆಯಿಲ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ, ಅಂದರೆ ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೆ ಭಾರತವನ್ನು ಒಂದು ಸೋರ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು ಅನ್ನುವಂಥ ರಿಪೋರ್ಟನ್ನು ಕಾಣ್ಬೋದು. ಇನ್ನು ರೀಟೇಲ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಬ್ಯಾಕ್ಗ್ರೌಂಡ್ ಆಗಿ ಕನೆಕ್ಟ್ ಮಾಡೋಣ. ರೀಟೇಲ್ ಇನ್ಫ್ಲೇಷನಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ಒಂದು ಅಪ್ಡೇಟ್ ಆಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಈಗ UCCಗೆ ಸಂಬಂಧಪಟ್ಟಂತೆ ಉತ್ತರಾಖಂಡ್ ಇವಾಗ ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ರ ಬಗ್ಗೆ ನಾವು ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಏನು ಚಾಲೆಂಜಸ್ ಇದೆ, ಅಲ್ಲಿರುವಂಥ ಒಂದು ಪ್ರೊವಿಷನನ್ನು ಎಂಫಸಿಸ್ ಮಾಡ್ತಾ ಆರ್ಟಿಕಲನ್ನು ಇಲ್ಲಿ ಕಾಣಬಹುದು. ಸೊ ಇಷ್ಟು ಆರ್ಟಿಕಲ್ಸ್ಗಳು ನಮಗೆ ಇವತ್ತಿನ ಒಂದು ಚರ್ಚೆಯಲ್ಲಿ ತೆಗೆದುಕೊಂಡಿರುವಂಥದ್ದು. ಸೊ ಇವತ್ತಿನ ಆರ್ಟಿಕಲ್ ಅನ್ನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇರ್ತಕ್ಕಂಥ ಒಂದು ಅನೌನ್ಸ್ಮೆಂಟ್ ಅಂದರೆ, ಇದು ಆಲ್ರೆಡಿ ಗೊತ್ತಿರುವಂತೆ ಸೂಪರ್ 50ಗೆ ಸಂಬಂಧಿಸಿದಂತೆ ಬ್ಯಾಚಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ರೀ ಅಸೆಸ್ಮೆಂಟ್ ಟೆಸ್ಟ್ ಅನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಒಂದು ಟೆಸ್ಟ್ ನಡಿನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ನಿಮಗೆ ಆ 50 ಸೀಟ್ಸ್ ನಡಿನಲ್ಲಿ ಸೆಲೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಓಪನ್ ಟೆಸ್ಟ್ ಇದೆ, ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸನ್ನು ನೋಡಿ ನೀವು ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು ಅಂತ. ಏನೇ ಮಾಹಿತಿ ಬೇಕಿದ್ರೂ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಡೀಟೇಲ್ಸನ್ನು ಪಡ್ಕೋಬೋದು. ಹೇಗೆ ಶೆಡ್ಯೂಲಿಂಗ್ ಮಾಡ್ತಾರೆ, 50 ಡೇಸಲ್ಲಿ ಹೆಂಗೆ ಮುಗಿಸೋಕ್ಕೆ ಸಾಧ್ಯತೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಮೆಂಟರ್ ಜೊತೆಗೆ ಇಂಟ್ರಾಕ್ಷನನ್ನು ಮಾಡ್ಬೋದು. ಸೊ ನಮ್ಮ ಒಂದು ಆರ್ಟಿಕಲ್, ನಮ್ಮ ಡಿಸ್ಕಷನ್ಗೆ ಬರೋದಾದರೆ, ಮೊದಲೇ ಹಂತದಲ್ಲಿ ಇವಾಗ ಚೈಲ್ಡ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನೋಡುವಾಗ, ಇವಾಗ ಪೋರ್ನೋಗ್ರಫಿಗೆ ಸಂಬಂಧಿಸಿದಂತೆ ಚೈಲ್ಡ್ ರಿಲೇಟೆಡ್ ಇರುವಂತೆ, ಮಕ್ಕಳ ರಿಲೇಟೆಡ್ ಇರುವಂತಹ ಅಶ್ಲೀಲವಾದಂತಹ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡೋದಾಗಲಿ ಅಥವಾ ಅದನ್ನು ಸರ್ಕ್ಯುಲೇಟ್ ಮಾಡೋದಾಗಲಿ, ಸೊ ಅದನ್ನು ವಾಚ್ ಮಾಡುವಂಥ ಸಂದರ್ಭದಲ್ಲಿ ಪನಿಷ್ಮೆಂಟನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣಬಹುದು. ಆರ್ಟಿಕಲ್ನ ಮೇಜರ್ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಮದ್ರಾಸ್ ಹೈಕೋರ್ಟ್ ಹೇಳಿರುವಂಥ ಪ್ರಕಾರ ಇವರು ಕೊಟ್ಟಿರುವಂತಹ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಯಾವ ರೀತಿಯಾಗಿದೆ ಅಂತಂದರೆ, ಒಂದು ಕೇಸ್ ಇದೆ. ಈ ಒಂದು ಕೇಸ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಇವ್ರು ಏನು ಕನ್ಸಿಡರ್ ಮಾಡಿದ್ದಾರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಆ್ಯಕ್ಟ್ 2000 ನಡಿನಲ್ಲಿರ್ತಕ್ಕಂತಹ 2000ರ IT ಆ್ಯಕ್ಟಲ್ಲಿ ಸೆಕ್ಷನ್ 67B, ಇವೆಲ್ಲ ಇಂಪಾರ್ಟೆಂಟ್, ಇವನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಇದನ್ನು ರೀಕಾಲ್ ಮಾಡ್ಕೋಬಹುದು. ಸೆಕ್ಷನ್ 67B ನಡಿನಲ್ಲಿರುವಂಥ ಒಂದು ಪ್ರೊವಿಷನನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಡೌನ್ಲೋಡ್ ಮಾಡೋ ಆಪ್ಷನ್ ಏನಿದೆಯಲ್ಲ, ಚೈಲ್ಡ್ ರಿಲೇಟೆಡ್ ಇರುವಂಥ ಅಶ್ಲೀಲವಾದಂತಹ ವಿಡಿಯೋವನ್ನು ಡೌನ್ಲೋಡ್ ಮಾಡುವಂಥ ಪ್ರೊವಿಷನನ್ನು ಇವಾಗ ಅಫೆನ್ಸ್ ಅಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇವರು ರೆಫರೆನ್ಸ್ ಆಗಿ ತೆಗೆದುಕೊಂಡಿರೋದು IT ಆ್ಯಕ್ಟ್ 2000, ಇದರಲ್ಲಿ ಸೆಕ್ಷನ್ 67B. ಇದರಲ್ಲಿರುವಂಥ ಪ್ರೊವಿಷನ್ಸ್ಗಳು ಏನಾಗುತ್ತೆ, ಕಂಪ್ಲೀಟ್ ಆಗಿ ಈ ಒಂದು ಜುಡಿಷಿಯರಿ ಸಿಸ್ಟಮ್ ಇದನ್ನು ರೀಡ್ ಮಾಡಿಲ್ಲ ಅನ್ನುವಂಥ ಕಂಟೆಕ್ಸ್ಟನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ.
ಸಿ ಈ ಒಂದು ಕೇಸ್ ನಡಿನಲ್ಲಿ ಈ ಮೊದಲು ಆಗಿರುವಂತಹ ಕೇರಳಗೂ ಸಂಬಂಧಪಟ್ಟಂತೆನೂ ಸಹ ಕೇರಳದಲ್ಲಿನೂ ಸಹ ಒಂದು ಕೇಸ್ ನಡೀತಾ ಇರುವಂಥದ್ದು. ಆ ಒಂದು ಕೇಸ್ ನಡಿನಲ್ಲಿನೂ ಸಹ ಸೆಕ್ಷನ್ 292 ಅದರಲ್ಲಿರ್ತಕ್ಕಂಥ ಇಂಡಿಯನ್ ಪೀನಲ್ ಕೋಡ್ ಇದರಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ ಅನ್ನ ತೆಗೆದುಕೊಳ್ಳೋದ್ರ ಮುಖಾಂತರ 2016ರಲ್ಲೂ ಸಹ ಒಂದು ಜಡ್ಜ್ಮೆಂಟ್ ಅನ್ನ ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಅಫೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಈ ಮೊದಲು ಕೇರಳ ಹೈಕೋರ್ಟ್ ಕೊಟ್ಟಿರೋದಾಗ್ಲಿ, ರೀಸೆಂಟ್ ಆಗಿ ಕೊಟ್ಟಿರುವಂತಹ ಹರೀಶ್ ವರ್ಸಸ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಇದು ಈ ಒಂದು ಕೇಸ್ ನಡಿನಲ್ಲಿ ಅವರು ಪ್ರೈವೇಟ್ಲಿ ಅದನ್ನ ಡೌನ್ಲೋಡ್ ಮಾಡಿ ವಾಚ್ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ, ಅಶ್ಲೀಲವಾದಂತಹ ವಿಡಿಯೋನ ಡೌನ್ಲೋಡ್ ಮಾಡಿದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿರುವಂಥದ್ದು. ಸೊ ಇವಾಗ ಅವ್ರು ಕೊಟ್ಟಿರುವಂಥ ಒಂದು ರೆಸ್ಪಾನ್ಸ್ ಅನ್ನು ನಾವು ಕಾಣ್ತಾ ಇದೀವಿ. ಹೈಕೋರ್ಟ್ ಕೊಟ್ಟಿರುವಂಥ ಒಂದು ಕನ್ಸಿಡರೇಷನ್ ಅನ್ನ ಕಾಣಬಹುದು. ಇದರೊಂದಿಗೆ ಪಾಕ್ಸೋ ನಡಿನಲ್ಲಿರುವಂತಹ ಪ್ರೊವಿಷನ್ ಏನಂತಂದ್ರೆ, ಪಾಕ್ಸೋ ಆಕ್ಟ್ 2012. ಸೊ ಈ ಒಂದು ಆಕ್ಟ್ ಮಕ್ಕಳ ಒಂದು ಸೆಕ್ಷುವಲ್ ಅಫೆನ್ಸಸ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ. ಸೊ ಸೆಕ್ಷುವಲ್ ಅಫೆನ್ಸಸ್ ಅನ್ನು ತಡೆಗಟ್ಟಲಿಕ್ಕೆ ಈ ಒಂದು ಪಾಕ್ಸೋ ಆಕ್ಟ್ ನಡಿನಲ್ಲಿ ನಾವು ನೋಡೋದಾದ್ರೆ, ಇದರಲ್ಲಿ ಪರ್ಟಿಕ್ಯುಲರ್ಲಿ ನೋಡೋದಾದ್ರೆ ಯಾವ ಒಂದು ಸೆಕ್ಷನ್ ಅಂದ್ರೆ ಸೆಕ್ಷನ್ 14 ಸಬ್ ಕ್ಲಾಸ್ 1, ಸೆಕ್ಷನ್ 14 ಸಬ್ ಕ್ಲಾಸ್ 1 ನಲ್ಲಿ ಮತ್ತು ಸೆಕ್ಷನ್ 67B IT ಆಕ್ಟ್, ಇವುಗಳ ಒಂದು ಕಾನ್ಫ್ಲಿಕ್ಟ್ ಅನ್ನು ನಾವು ಕಾಣ್ತಾ ಇರೋದಾದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಪಾಕ್ಸೋ ಆಕ್ಟ್ ಸೆಕ್ಷನ್ ನಡಿನಲ್ಲಿ ನೋಡ್ತಾ ಇರುವಂತಹ ಒಂದು ಪ್ರೊವಿಷನ್ಸ್ ಅಂದ್ರೆ ಸೆಕ್ಷನ್ 15 ಆಗಿರ್ಬೋದು, ಸೆಕ್ಷನ್ 14 ಇವೇನದವಲ್ಲ, ಇದರ ಒಂದು ಇಂಟರ್ಪ್ರಿಟೇಷನ್ ಅನ್ನು ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅವರ ಇಂಟೆನ್ಷನ್ ಇರುತ್ತೆ, ಈ ಮಕ್ಕಳ ಒಂದು ಅಶ್ಲೀಲವಾದಂತಹ ವಿಡಿಯೋವನ್ನು ಡೌನ್ಲೋಡ್ ಮಾಡೋದ್ರ ಮುಖಾಂತರ ಅವರು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದಾಗಲಿ ಅಥವಾ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡುವಂಥದ್ದಾಗಲಿ, ಸೊ ಏನಾದರೂ ಒಂದು ಇಂಟೆನ್ಷನನ್ನು ಇಟ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರನ್ನು ಪನಿಷ್ ಮಾಡಬೇಕು, ಅದನ್ನು ಪನಿಷ್ ಮಾಡಬೇಕು. ಈವನ್ ಸ್ಟೋರೇಜ್ ಮಾಡಿರ್ತಾರಲ್ಲ, ಆ ಸ್ಟೋರೇಜ್ ಯಾಕೆ ಮಾಡಿರ್ತಾರೆ, ಡೌನ್ಲೋಡಿಗೆ ಏನು ಮಾಡಿರ್ತಾರೆ, ಆ ಸ್ಟೋರೇಜ್ ಮಾಡಿರುವಂಥ ಪರ್ಪಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಪನಿಷ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಪೋಕ್ಸೋ ಆಕ್ಟ್ ನಡಿನಲ್ಲಿ ಪನಿಷ್ಮೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಟ್ ಆದ್ರೆ ಇವಾಗ IT ಆಕ್ಟ್ ಅಲ್ಲಿ ಇರುವಂತಹ ಪ್ರೊವಿಷನ್ಸ್ ಗಳನ್ನ ನಾವು ಗಮನ ಹರಿಸೋದಾದ್ರೆ ಇಲ್ಲೇ ನೀವು ಕ್ಲಿಯರ್ ಆಗಿ ಕಾಣಬಹುದು, ಎಕ್ಸ್ಪ್ಲಿಸಿಟ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಸೆಕ್ಷನ್ 67B ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಗಳನ್ನ ನಾವು ಪರ್ಟಿಕ್ಯುಲರ್ಲಿ ಇವರು ಹೇಳೋ ಪ್ರಕಾರ ಇಲ್ಲಿ ಡೌನ್ಲೋಡ್ ಮಾಡಿರುವಂತ ಸ್ಪೆಸಿಫಿಕಲಿ ನೀವು ಮೆನ್ಷನ್ ಮಾಡಿರ. ಇವಾಗ ಒಂದ್ ವೇಳೆ ಮಟೀರಿಯಲ್ಸ್ ಅನ್ನ ಟ್ರಾನ್ಸ್ಮಿಷನ್ ಮಾಡ್ತಾ ಹೋದ್ರೆ ಅಂದ್ರೆ ಸರ್ಕ್ಯುಲೇಷನ್ ಮಾಡ್ತಾ ಹೋಗುವಂತ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು. ಸೊ ಅಲ್ಲಿ ಏನಾದರೂ ಸೆಕ್ಷುವಲ್ ಕಂಟೆಂಟ್ ಇದ್ರೆ ಅವಾಗ ಅವ್ರನ್ನ ನಾವು ಅಫೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಇದರಲ್ಲಿ ನಾವಿರುವಂಥ ಸಬ್ ಕ್ಲಾಸ್ ಅನ್ನು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಡೌನ್ಲೋಡಿಂಗ್ ಆಪ್ಷನ್ಸ್ ಅನ್ನು ಸಹ ನಾವಿಲ್ಲಿ ಕಾಣ್ತಾ ಇದೀವಿ. ಸೊ ಡೌನ್ಲೋಡಿಂಗ್ ಆಪ್ಷನ್ಸ್ ಅನ್ನು ಸಹ ನೀವು ಇಲ್ಲಿ ರೀಡ್ ಮಾಡ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ A to E ತನೂ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ, ಸೊ ಯಾವ ರೀತಿಯಾಗಿ ಆ ಒಂದು ವಿಡಿಯೋನ ಅವರು ಯೂಸ್ ಮಾಡ್ತಾ ಇದ್ದಾರೆ, ಡೌನ್ಲೋಡಿಂಗ್ ಆಪ್ಷನ್ಸ್ ಅನ್ನುವಂಥದ್ದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಚೈಲ್ಡ್ ಪೋರ್ನೋಗ್ರಫಿಗೆ ಸಂಬಂಧಪಟ್ಟಂತೆ ಡೌನ್ಲೋಡಿಂಗ್ ಆಪ್ಷನ್ಸ್ ಇದ್ರೂ ಸಹ ಅವರನ್ನ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ IT ಆಕ್ಟ್ ನಡಿನಲ್ಲಿ ಹೇಳ್ತಾ ಇದೆ. ಬಟ್ ಇವರು ಇದನ್ನ ರೆಫರೆನ್ಸ್ ಆಗಿ ಇಲ್ಲಿ ತಗೊಂಡಿದ್ದಾರೆ, ಬಟ್ ಕಂಪ್ಲೀಟ್ ಆಗಿ ರೀಡ್ ಮಾಡಿಲ್ಲ ಅನ್ನುವಂಥ ಒಂದು ಅನಲೈಸಿಸ್ ಅನ್ನ ಕಾಣಬಹುದು. ವಿತೌಟ್ ಅನಲೈಸಿಂಗ್ ಆಲ್ ಸೆಕ್ಷನ್ಸ್ ಆಫ್ 67B ಅನ್ನೋದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಕಂಟೆಂಟ್ ಅನ್ನ ಅಥವಾ ಮಟೀರಿಯಲ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಾಣ್ತಾ ಇದ್ದೀವಿ. ಇಲ್ಲಿ ಇದರೊಂದಿಗೆ ಈ ಮೊದಲು ಇರ್ತಕ್ಕಂತಹ ಜಡ್ಜ್ಮೆಂಟ್ಸ್ಗಳನ್ನು ನಾವು ನೋಡೋದಾದ್ರೆ IPC ನಡಿನಲ್ಲಿಯೂ ಸಹ ಕೆಲವೊಂದಿಷ್ಟು ಸ್ಕೋಪ್ ಅನ್ನ ಕಾಣ್ಬೋದು. IPC ನಡಿನಲ್ಲಿ ಸೆಕ್ಷನ್ 292 ಇದನ್ನ ಪ್ರೊವಿಷನ್ ಆಗಿ ತೆಗೆದುಕೊಳ್ಳೋದ್ರ ಮುಖಾಂತರ, ಸೊ ಇದನ್ನ ನಾಟ್ ಅಫೆನ್ಸ್ ಅಂತ ಇವಾಗ ಜಡ್ಜ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ IPC ರೆಫರೆನ್ಸ್ ಅನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಸಹ ಇದನ್ನ ಒಂದು ಅಫೆನ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನುವಂಥ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಇಲ್ಲಿ ಪ್ರೈವೇಟ್ ಆಗಿ ಅವರು ವಾಚ್ ಮಾಡ್ತಾ ಇದ್ರೆ, ಈ ಮೊದಲಿರುವಂತಹ ಜಡ್ಜ್ಮೆಂಟ್ಗಳು ಏನಂತಂದ್ರೆ ಪ್ರೈವೇಟ್ ಆಗಿ ಅವರು ವಾಚ್ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ಅದನ್ನ ಇಂಟೆನ್ಷನ್ ರಾಂಗ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡುವಂತಿಲ್ಲ ಅಂತ. ಸೊ ಯಾರು ಇದನ್ನ ವಾಚ್ ಡೌನ್ಲೋಡ್ ಮಾಡಿದ್ದಾರೆ ಅಥವಾ ಯಾವ ಪರ್ಪಸ್ನ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಅಂತ, ಆದರೆ ಇದು ಸಂವಿಧಾನಾತ್ಮಕವಾಗಿ ಸರಿನಾ, ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಆಥರ್ ಅವರ ಒಂದು ಕಂಟೆಕ್ಸ್ಟ್. ಯಾಕೆಂದ್ರೆ ಇಲ್ಲಿರುವಂಥ ಸೆಕ್ಷನ್ಸ್ ಅನ್ನ ಇದು ವಯಲೇಷನ್ ಮಾಡ್ತಾ ಇದೆ. ಈವನ್ ಜಡ್ಜ್ಮೆಂಟ್ಸ್ಗಳು ಸಹ ಇದನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಈವನ್ ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ ಲಾಲ್ ಈ ಒಂದು ಕೇಸ್ ನಡಿನಲ್ಲೂ ಸಹ 1992 ನಡಿನಲ್ಲಿ ಅವರು ಸಹ ಸೆಕ್ಷನ್ 482 ಇದು CRPC ನಲ್ಲಿ ಬರ್ತಕ್ಕಂತಹ ಒಂದು ರೂಲ್, ಇದನ್ನ ಸಹ ಅವರು ಯೂಸ್ ಮಾಡೋದ್ರ ಮುಖಾಂತರ FIR ಅನ್ನು ಸಹ ರಿಜಿಸ್ಟರ್ ಮಾಡಿರುವಂಥದ್ದು. ಬಟ್ ಕೋರ್ಟ್ ಲೇಟೆಸ್ಟ್ ಸ್ಟೇಜ್ ನಲ್ಲಿ ಮದ್ರಾಸ್ ಹೈಕೋರ್ಟು ಇದನ್ನ ಯಾವುದೇ ರೀತಿಯಾಗಿ ಕನ್ಸಿಡರ್ ಮಾಡದೆ, ಈ ಒಂದು IT ಸೆಕ್ಷನ್ ಅನ್ನು ಕನ್ಸಿಡರ್ ಮಾಡದೆ ಕೊಟ್ಟಿರುವಂಥ ಜಡ್ಜ್ಮೆಂಟ್ಸ್ಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿರುವಂಥ ಒಂದು ಕಂಟೆಕ್ಸ್ಟ್ ಏನಿದೆ ಅಂತಂದ್ರೆ, ನಾವು ಚೈಲ್ಡ್ ಪೋರ್ನೋಗ್ರಫಿ ಅಂತ ಯೂಸ್ ಮಾಡೋದ್ರ ಬದಲಾಗಿ ಇದನ್ನ ರಿಪ್ಲೇಸ್ ಮಾಡಬೇಕು ಅಂತ ಆಥರ್ ಅವರ ಕಂಟೆಕ್ಸ್ಟ್. ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮಟೀರಿಯಲ್ ಅಂತ ನಾವು ಚೇಂಜ್ ಮಾಡಬೇಕು. ಇವಾಗ
ಮಕ್ಕಳನ್ನ ಈ ಒಂದು ಅಶ್ಲೀಲವಾದಂತಹ ವಿಡಿಯೋ ಮಾಡೋದ್ರಲ್ಲಿ ತೊಡಗಿಸಿರುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ಇವತ್ತು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಸೊ ಹಾಗಾಗಿ ಇವಾಗ ಅಡಲ್ಟ್ಗೆ ಗೊತ್ತಿರುತ್ತೆ, ಯಾರು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಸಂದರ್ಭದಲ್ಲಿ ಅಡಲ್ಟ್ಗೆ ಪನಿಷ್ ಮಾಡಬೇಕು ಅಂತಂದ್ರೆ ಇಲ್ಲಿರುವಂತಹ ಲ್ಯಾಂಗ್ವೇಜ್ ಅನ್ನೇ ನಾವು ಬದಲಾವಣೆ ಮಾಡಬೇಕಾಗತ್ತೆ. ಚೈಲ್ಡ್ ಪೋರ್ನೋಗ್ರಫಿ ಅನ್ನುವಂಥದ್ದನ್ನ ಇವಾಗ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮಟೀರಿಯಲ್ ಅಂತ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣಬಹುದು. ಇಲ್ಲಿ ನೀವು ನೋಡ್ಬೋದು ಲಾಸ್ ನಡಿನಲ್ಲಿ ಇನ್ಕನ್ಸಿಸ್ಟೆನ್ಸಿ ಇದಾವೆ. ಸೊ IPC ಆಗಿರ್ಬೋದು, CRPC ಆಗಿರ್ಬೋದು, ಅದರಲ್ಲಿ ಏನಿದೆ ಅಫೆನ್ಸ್ ಅಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಪೋಕ್ಸೋ ನಡಿನಲ್ಲಿ ಯಾವುದೇ ರೀತಿಯಾಗಿ ಡೌನ್ಲೋಡಿಂಗ್ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿಲ್ಲ, ಇಂಟೆನ್ಷನ್ಗೆ ಎಂಫೋಸಿಸ್ ಮಾಡೋದನ್ನ ಕಾಣ್ತಾ ಇದೀವಿ. ಬಟ್ ಈ ಒಂದು IT ರೂಲ್ ನಡಿನಲ್ಲಿ ಇದ್ರೂ ಸಹ ಡೌನ್ಲೋಡಿಂಗ್ ಅಂತ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ರೂ ಸಹ ನಾವು ಅದನ್ನ ಯೂಸ್ ಮಾಡಿಲ್ಲ, ಈ ಜುಡಿಷಿಯರಿ ಸಿಸ್ಟಮ್ ಯೂಸ್ ಮಾಡಿಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಲಾಗಳು ಹೇಗೆ ಇನ್ಕನ್ಸಿಸ್ಟೆನ್ಸಿ ಇರುತ್ತೆ ಅನ್ನೋದ್ರ ಬಗ್ಗೆ ಇದನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಈ ಎಲ್ಲ ಲಾಸ್ಗಳು ಮಕ್ಕಳ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ಅವ್ರ ಮೇಲೆ ಆಗ್ತಕ್ಕಂಥ ಅಬ್ಯೂಸ್ಗಳನ್ನು ತಡೆಗಟ್ಟಲಿಕ್ಕೆ ಸಹಕಾರಿ ಆಗಬೇಕು ಹೊರತಾಗಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ನಾವು ಇವಾಗ ಜನರಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಕ್ರಿಮಿನಲ್ ಅಫೆನ್ಸಸ್ ಬಂದಾಗ ಈಸಿಯಾಗಿ ಡಿಕ್ಲೇರ್ ಮಾಡ್ಬೋದು. ಬಟ್ ಈ ರೀತಿಯಾದಂತಹ ಚೈಲ್ಡ್ ರಿಲೇಟೆಡ್ ಇರುವಂತಹ ಸೆನ್ಸಿಟಿವ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಲಾಸ್ಗಳ ಮುಖಾಂತರ ಮಾಡಬೇಕು. ಲಾಸ್ಗಳಿದಾವೆ, ಪೋಕ್ಸೋ ಆಕ್ಟ್ ಇದೆ, ಬಟ್ ಪ್ರೊವಿಷನ್ಸ್ಗಳಲ್ಲಿ ಸಾಲಿಡ್ ಆಗಿರ್ತಕ್ಕಂಥ ಪನಿಷ್ಮೆಂಟ್ ಇಂಪಾರ್ಟೆಂಟ್. ಇದನ್ನು ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ ಅನ್ನೋದನ್ನು ನಾವು ಕವರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್. GS ಪೇಪರ್ 3 ನಡಿನಲ್ಲಿ ಕನ್ಸಿಡರ್ ಮಾಡೋದಾದರೆ ಫಾಸಿಲ್ ಫ್ಯೂಯಲ್ ಎಕ್ಸ್ಟ್ರಾಕ್ಷನ್ಗೆ ಸಂಬಂಧಿಸಿದಂತೆ ನಿಮಗೆಲ್ಲ ಗೊತ್ತು, ಇವಾಗ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು UNFCCC ನಡಿನಲ್ಲಿ ನಾವು ನೋಡುವಂಥದ್ದಾದರೆ ಇವರು ಫೋಕಸ್ ಮಾಡ್ತಾ ಇರೋದು ರೀಸೆಂಟ್ ಆಗಿ ಆಗಿರುವಂತಹ COP28 ನಡಿನಲ್ಲಿ ಇರ್ತಕ್ಕಂಥ ಒಂದು ಕನ್ಸಿಡರೇಷನ್ ಅನ್ನು ನೋಡೋದಾದರೆ ಫಾಸಿಲ್ ಫ್ಯೂಯಲ್ಸ್ಗಳ ಒಂದು ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ ಎಲ್ಲರೂ ಸಹ ಫೇಸ್ ಔಟ್ ಮಾಡಬೇಕು ಅಂತಂದರೆ ಡೆವಲಪಿಂಗ್ ನೇಷನ್ಸ್ಗಳು ಇವತ್ತು ಫೇಸ್ ಡೌನ್ ಮಾಡಬೇಕು ಅಂತ. ಯಾಕೆಂದರೆ ಡೆವಲಪಿಂಗ್ ನೇಷನ್ಸ್ಗಳು ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದಾವೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಇವಾಗ ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಪ್ಯಾರಿಸ್ ಅಗ್ರಿಮೆಂಟ್ ಆಗಿರ್ಬೋದು, ಇವುಗಳೆಲ್ಲ ಫೋಕಸ್ ಮಾಡ್ತಾ ಇರೋದು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಫೇಸ್ ಔಟ್ ಮಾಡಬೇಕು ಅನ್ನುವಂಥದ್ದನ್ನು. ಸೊ ಈ ಒಂದು ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ ಡಿಪೆಂಡೆನ್ಸಿಯನ್ನು ನೋಡೋದಾದರೆ ಇವಾಗ ಕಮ್ಮಿಟ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳೇ ಇವತ್ತು ಹೆಚ್ಚು ಪ್ರೊಡಕ್ಷನನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಫಾಸಿಲ್ ಫ್ಯೂಯಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ಗಳು ಇವತ್ತು ಮೋರ್ ದೆನ್ 110% ಅಷ್ಟು ಫಾಸಿಲ್ ಫ್ಯೂಯಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಇಲ್ಲಿರುವಂಥ ಒಂದು ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟ್ ಹೇಳ್ತಾ ಇದೆ 110% ಅಷ್ಟು ನಾವು ಇಷ್ಟೆಲ್ಲ ಕಮಿಟ್ ಆದ್ರೂ ಸಹ ಪ್ರೊಡ್ಯೂಸ್ ಮಾಡುವಂಥ ಒಂದು ಸಾಧ್ಯತೆ ಇದೆ. 2015 ಪ್ಯಾರಿಸ್ ಅಗ್ರಿಮೆಂಟ್ನ ಆಧಾರದ ಮೇಲೆ ನಾವು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ಕಂಪ್ಯಾರಿಸನ್ ಮಾಡ್ತಾ ನಮ್ಮ ಒಂದು ಗ್ಲೋಬಲ್ ಲೆವೆಲ್ ಟೆಂಪರೇಚರ್ 1.5 ಡಿಗ್ರಿ ಸೆಲ್ಸಿಯಸ್ಗೆ ರೆಡ್ಯೂಸ್ ಆಗಬೇಕು. 2% ಇದೆ, ಪ್ರಿಫರೇಬಲಿ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೆಡ್ಯೂಸ್ ಆಗಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಪ್ಯಾರಿಸ್ ಅಗ್ರಿಮೆಂಟ್ ನಡಿನಲ್ಲಿ ಕಾಣಬಹುದು. ಈ ಒಂದು ಫ್ಯೂಯಲ್ ಅದರಲ್ಲೂ ಫಾಸಿಲ್ ಫ್ಯೂಯಲ್ ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನು ನಾವು ಯಾಕೆ ಇವಾಗ ಕನ್ಸಿಡರ್ ಮಾಡಬೇಕು ಅನ್ನೋ ಆಥರ್ ಅವರು ಹೇಳ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ ಆಲ್ರೆಡಿ ಹೆಚ್ಚಾಗಿದೆ. ಸೊ ಇಲ್ಲಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಅನ್ಬೇಟೆಡ್ ಕಾರ್ಬನ್ಸನ್ನು ಬ್ಯಾನ್ ಮಾಡೋದು. ಇವಾಗ ಯಾವ ಒಂದು ಪ್ಲಾಂಟ್ ನಡಿನಲ್ಲಿ ಪ್ರಾಪರಾಗಿ ಎಮಿಷನ್ಸ್ ಕಂಟ್ರೋಲ್ಸ್ಗಳು ಇರಲ್ಲ, ಆ ಒಂದು ಕೋಲ್ ರಿಲೇಟೆಡ್ ಇರುವಂತೆ ಅನ್ಬೇಟೆಡ್ ಕೋಲ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಕಾಣ್ಬೋದು. ಅಂದರೆ ರೀಸೆಂಟ್ ಆಗಿರುವಂಥ ಅದರಲ್ಲೂ ದುಬೈಲಿ ನಡೆದಿರುವಂತಹ COP28 ನಡಿನಲ್ಲಿ ಬಂದಿರೋದು. ಫಸ್ಟ್ ಇವಾಗ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಫೋಕಸ್ ಮಾಡಿರೋದು 2021 ಗ್ಲಾಸ್ಗೋನಲ್ಲಿ ನಡೆದಿರುವಂತಹ UNFCCC ನಡಿನಲ್ಲಿ ಕಾಣುವಂಥದ್ದು. ಸೊ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದರ ಅಡಿನಲ್ಲಿ ಇರುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣ್ಬೋದು. ಇವಾಗ ಸಾಕಷ್ಟು ಕಂಟ್ರೀಸ್ಗಳು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನ್ನುವಂಥದ್ದಾಗಿ ನಾವೇನು ಮಾಡ್ತಾ ಇದ್ವಿ, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ CBDR ಅಂತ ಏನು ಕರಿತೀವಿ, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಎಲ್ಲರ ಒಂದು ಟಾರ್ಗೆಟ್ ಇವತ್ತು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಎಮಿಷನ್ಸನ್ನು ಕಡಿಮೆ ಮಾಡಬೇಕು. ಬಟ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಟಾರ್ಗೆಟ್ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಆಗಿರುವಂಥ ರೆಸ್ಪಾನ್ಸಿಬಿಲಿಟಿ ನಮ್ಮ ಒಂದು ಗ್ರೋತ್ಗೆ ಯಾವುದೇ ರೀತಿ ಹಾರ್ಮ್ ಆಗದೆ ನಾವು ಎಷ್ಟು ಮಟ್ಟಿಗೆ ಕಮಿಟ್ಮೆಂಟನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಒಂದು ನೇಷನ್ ಡಿಸೈಡ್ ಮಾಡುತ್ತೆ. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ NDC ಆಧಾರದ ಮೇಲೆ ಡಿಸಿಷನ್ನ ತೆಗೆದುಕೊಳ್ಳುತ್ತೆ, ಆ ಒಂದು ಟಾರ್ಗೆಟನ್ನು ರೀಚ್ ಮಾಡುತ್ತೆ. ನಮ್ಮ ಕಡೆ ಇಷ್ಟು ಸಾಧ್ಯತೆ ಇದೆ, ಸೊ ಈ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು ನಾವು ಗ್ಲೋಬಲಿ ಮಾಡ್ತೀವಿ ಅಂತ NDC ನಡಿಯಲ್ಲಿ ಭಾರತ ಕಮಿಟ್ ಆಗಿರೋದನ್ನು ಸಹ ಕಾಣ್ಬೋದು. ಇಲ್ಲಿ ನಾವು ಬೇರೆ ಬೇರೆ ಒಂದು ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ಗೆ ಸಂಬಂಧಪಟ್ಟಂಥ ಕಂಟೆಕ್ಸ್ಟನ್ನು ಕಾಣ್ಬೋದು. ಆದರೆ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಿಸಿದಂಥ ಡಿಪೆಂಡೆನ್ಸಿ ಇರೋದು ಮೇಜರ್ ಚಾಲೆಂಜ್ ಆಗಿದೆ. ಸೇಮ್ ಕಾಂಟ್ರಿಬ್ಯೂಷನನ್ನು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕಾಣ್ಬೋದು. ಯಾಕೆ ಆಗೋದಿಲ್ಲ? ಈಗ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಿಸಿದಂತೆ
ಅಥವಾ ಸಾಕಷ್ಟು ಕಂಟ್ರೀಸ್ಗಳ ಒಂದು ಎಕಾನಮಿ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಡೆವಲಪಿಂಗ್ ನೇಷನ್ಸ್ಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಇಲ್ಲಿ ಕೆಲವೊಂದಿಷ್ಟು ನೇಷನ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ್ಯಾವ ಅಂತಂದರೆ ಅಜರ್ಬೈಜಾನ್, ಕಾಂಗೋ, ಇರಾಕ್, ನೈಜೀರಿಯಾ, ಓಮನ್, ತೈಮೂರ್ ಈ ರೀತಿಯಂಥ ಕಂಟ್ರೀಸ್ಗಳು ಇವತ್ತು ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ. ಆ ಸರ್ಕಾರ ಅಲ್ಲಿ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಸಿ ಇವಾಗ ಡೆವಲಪ್ಡ್ ನೇಷನ್ಸ್ಗಳನ್ನು ನೋಡೋದಾದ್ರೆ ಅವರ ಒಂದು ಇನ್ಕಮ್ ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಇನ್ಕಮ್ ಪರ್ ಕ್ಯಾಪಿಟಾ ಇನ್ಕಮು ಸಹ ಜಾಸ್ತಿ ಇದೆ. ಡೈವರ್ಸಿಫೈಡ್ ಆಗಿರುವಂಥ ಇನ್ಕಮ್ ಅನ್ನು ಅವರು ಹೊಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವರು ಲೆಸ್ ಡಿಪೆಂಡೆನ್ಸಿಯನ್ನು ತೋರಿಸ್ತಾರೆ. ಈವನ್ ನಾವು ಗ್ಲೋಬಲ್ ಲೆವೆಲಲ್ಲಿ ಟಾರ್ಗೆಟನ್ನು ಹಾಕೊಂಡ್ರು ಸಹ ಅಥವಾ ಫೇಸ್ ಔಟ್ ಮಾಡಬೇಕು ಅಂದ್ಕೊಂಡ್ರು ಸಹ ಡೆವಲಪ್ಡ್ ನೇಷನ್ಸ್ಗಳಿಗೆ ಯಾವುದೇ ರೀತಿಯಂಥ ಹಾರ್ಮ್ ಆಗೋದಿಲ್ಲ. ಅವರು ಆಲ್ರೆಡಿ ಕ್ಲೀನ್ ಎನರ್ಜಿ ಮೇಲೆ ಫೋಕಸ್ ಮಾಡಲಿಕ್ಕೆ ಅಥವಾ ಟೆಕ್ನಾಲಜಿಯನ್ನು ಇಮಿಡಿಯೇಟ್ ಆಗಿ ಸ್ವಿಚ್ ಮಾಡಲಿಕ್ಕೆ ಬೇಕಾಗುವಂತಹ ಇನ್ಕಮ್ ಇದೆ. ಸೊ ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಇನ್ಕಮ್ ಇದೆ. ಸೊ ಇಲ್ಲಿ ಇನ್ಕಮೇ ನಮ್ಗೆ ಬರ್ತಾ ಇರೋದು ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಕಂಟ್ರೀಸ್ಗಳ ಒಂದು ಕಂಪ್ಯಾರಿಸನ್ ಅನ್ನು ಕಾಣಬಹುದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಿಸಿದಂತೆ ನಾವು ಅದರಲ್ಲೂ ಲೀಗಲ್ ಸಿಸ್ಟಮ್ ಅನ್ನು ನೋಡೋದಾದ್ರೆ ನ್ಯಾಚುರಲ್ ರಿಸೋರ್ಸಸ್ಗಳು ಇವತ್ತು ಟ್ರಾನ್ಸ್ ಬೌಂಡರೀಸ್ ಮೇಲೆ ಇವಾಗ ನಾವು ಫಾಸಿಲ್ ಫ್ಯೂಯಲ್ಸ್ ಎಮಿಷನ್ಸ್ ಅನ್ನ ಮಾಡ್ತಾ ಇದೀವಿ. ನೇಬರಿಂಗ್ ಕಂಟ್ರೀಸ್ಗಳ ಮೇಲೂ ಸಹ ಇದು ಡಿಪೆಂಡ್ ಲಾಸ್ ಆಗುತ್ತೆ. ನೇಬರಿಂಗ್ ಕಂಟ್ರೀಸ್ಗಳು ಸಹ ಇವತ್ತು ಎನ್ವಿರಾನ್ಮೆಂಟಲಿ ಥ್ರೆಟ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ಕಾಣ್ಬೋದು. ಸೊ ಇದೊಂದು ಗ್ಲೋಬಲ್ ಇಶ್ಯೂ ಆಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಈ ಪ್ಯಾರಾಗ್ರಾಫ್ನ ಮುಖಾಂತರ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಒಂದು ಅಪ್ರೋಪ್ರಿಯೇಟ್ ಆಗಿರುವಂಥದ್ದು ಸರಿಯಾಗಿರುವಂಥ ಒಂದು ಮೇಜರ್ಸ್ ಅನ್ನ ತರಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸಿ ಇವಾಗ ನಾವು ವಾಟರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಅನ್ನು ನೋಡ್ತೀವಲ್ಲ, ವಾಟರ್ ಮೂವ್ಮೆಂಟ್ಸ್ಗಳಾಗಿರ್ಬೋದು ಅಥವಾ ಟೆರಿಟೋರಿಯಲ್ ವಾಟರ್, ಇದಕ್ಕೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲಾ ಇದೆ. ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸಹ ಇಶ್ಯೂಸ್ ಅನ್ನ ವಾಟರ್ ಕೋರ್ಸಸ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಅನ್ನು ಅಡ್ರೆಸ್ ಮಾಡಲಿಕ್ಕೆ ಆಗ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಎಮಿಷನ್ ಅಲ್ಲ, ಎಮಿಷನ್ಗೆ ಸಂಬಂಧಪಟ್ಟಂತೆ ಏನು ಕಂಟೆಕ್ಸ್ಟ್ ಅನ್ನ ಕಾಣ್ತಾ ಇದೀವಿ, ಕೇವಲ ನಾವು ಕನ್ವೆನ್ಷನ್ಸ್ಗಳನ್ನ ಇಲ್ಲಿ ಕಾಣ್ತಾ ಇದೀವಿ. ಸೊ ಈ ಒಂದು ಕನ್ವೆನ್ಷನ್ಸ್ ಅನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ನೀವು ರೈಟ್ ಮಾಡಿದ್ದೀರಾ ರಾಂಗ್ ಮಾಡಿದ್ದೀರಾ ಅಂತ ಕೇಳಲಿಕ್ಕೆ ಏನು ಕ್ವಶನ್ ಇದೆ ಅನ್ನೋದನ್ನ ಟ್ರಾನ್ಸ್ ಬೌಂಡ್ರಿಗೆ ಸಂಬಂಧಪಟ್ಟಂತ ಇಂಪ್ಯಾಕ್ಟ್ ಅನ್ನ ಅಸೆಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಇಂಟರ್ನ್ಯಾಷನಲ್ ಲಾ ಅಥವಾ ಸಾಲಿಡ್ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಲಾ ನಮಗೆ ಬೇಕಾಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಕಾಣ್ಬೋದು. ಸಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಫಾಸಿಲ್ ಫ್ಯೂಯಲ್ಸ್ಗಳ ಒಂದು ಎಫೆಕ್ಟ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇದೆ. ಸೊ ಇದರಿಂದಾಗಿ ಭಾರತದ ಒಂದು ಸ್ಥಿತಿಗತಿ UN ಡಿಕ್ಲರೇಷನ್ ಅನ್ನ ಇಲ್ಲಿ ಮಾಡಿದೆ. ಸೊ UN ಡಿಕ್ಲರೇಷನ್ಸ್ ಅನ್ನ ನಾವು ಇಲ್ಲಿ ಕಾಣ್ಬೋದು. ಸಿ ಇವಾಗ ಇಂಡಿಯಾದ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಭಾರತದಲ್ಲಿ ಫಾಸಿಲ್ ಫ್ಯೂಯಲ್ಸು ಹೆಚ್ಚು ಡಾಮಿನೇಷನ್ ಅನ್ನು ಹೊಂದಿದೆ. ಯಾಕೆಂತಂದ್ರೆ ಇದು ರೂರಲ್ ಏರಿಯಾ ಅಥವಾ ಲೋಕಲ್ ಲೆವೆಲ್ ಇರತಕ್ಕಂಥ ಜನರ ಒಂದು ಲೈವ್ಲಿಹುಡ್ ಅನ್ನು ಎನ್ಶೋರ್ ಮಾಡೋದ್ರಲ್ಲಿ ಸಹಕಾರಿ ಆಗ್ತಾ ಇದೆ. ನಾವು ಇವತ್ತು ರಿನ್ಯೂವಬಲ್ ಎನರ್ಜಿ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಿದ್ರೂ ಸಹ, ಅದರ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ರೂ ಸಹ ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇವಾಗ ಸೋಲಾರ್ ರಿಲೇಟೆಡ್ ಇರುವಂಥ ಪ್ರೋಗ್ರಾಮ್ಸ್ ಅನ್ನ ಕಾಣ್ಬೋದು. ಹಾಗೂ ವಿಂಡ್ ಎನರ್ಜಿ ಆಗಿರ್ಬೋದು, ಹೈಡ್ರೋ ಎನರ್ಜಿ ಆಗಿರ್ಬೋದು. ಸೊ ಇವಾಗ ಬಯೋಫ್ಯೂಯಲ್ ಮೇಲೂ ಸಹ ಸಾಕಷ್ಟು ಫೋಕಸ್ ಅನ್ನ ಸರ್ಕಾರ ಮಾಡ್ತಾ ಇದೆ. ಬಟ್ ರಿನ್ಯೂವಬಲ್ ಎನರ್ಜಿ ಮೇಲೆ ನಾವು ಇಷ್ಟು ಎಫರ್ಟ್ಸ್ ಅನ್ನ ಹಾಕ್ತಾ ಇದೀವಿ. ಬಟ್ ಇವಾಗ ಲೋಕಲ್ ಲೆವೆಲಲ್ಲಿ ಫಾಸಿಲ್ ಫ್ಯೂಯಲ್ಸ್ಗಳ ಒಂದು ಡಿಪೆಂಡೆನ್ಸಿಯನ್ನು ಕಾಣ್ಬೋದು. ಫಾಸಿಲ್ ಫ್ಯೂಯಲ್ ಎಕಾನಮಿ ಮೇಲೆ ಯಾಕೆ ಎಂಫಸಿಸ್ ಅನ್ನು ಮಾಡ್ತಾ ಇದ್ದೀವಿ? ಸಿ ಕ್ಲೀನ್ ಎನರ್ಜಿಯನ್ನು ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಬೇಕಾಗುವಂತಹ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಸೊ ಇವತ್ತು ಜನರು ಕ್ಲೀನ್ ಎನರ್ಜಿಯನ್ನು ಅಫೋರ್ಡೆಬಲ್ ಮಾಡಬೇಕು ಅಂತಂದರೆ ಅವರು ಅಫೋರ್ಡೆಬಲ್ ಮಾಡಲಿಕ್ಕೆ ಸಾಧ್ಯತೆ ಇದೆನಾ, ಅವರ ಪರ್ ಕ್ಯಾಪಿಟಲ್ ಇನ್ಕಮ್ ಚೆನ್ನಾಗಿದೆನಾ ನಮ್ಮ ದೇಶದಲ್ಲಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಕಾಣ್ಬೋದು. ಸಿ ಕೆಲವೊಂದಿಷ್ಟು ರೂರಲ್ ಏರಿಯಾಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ರೂರಲ್ ಏರಿಯಾದಂತಹ ಒಂದು ಛತ್ತೀಸ್ಗಢ ಈ ರೀತಿಯಾಗಿ ರೂರಲ್ ಏರಿಯಾ ನಡಿನಲ್ಲಿ ಇರುವಂಥ ಒಂದು ಡಿಪೆಂಡೆನ್ಸಿಯನ್ನು ನಾವು ಕಾಣುವಂಥದ್ದು. ಸೊ ಇವಾಗ ಫಾಸಿಲ್ ಫ್ಯೂಯಲ್ಸ್ ನಾವೊಂದು ರಿಲೇಟೆಡ್ ಇರುವಂತೆ ನಾವು ಕಾರ್ಖಾನೆಗಳನ್ನು ಕಾಣ್ತೀವಿ. ಈ ಒಂದು ಕಾರ್ಖಾನೆಗಳಲ್ಲಿ ಸಹ ಹೆಚ್ಚು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಜಾಬ್ಸ್ಗಳನ್ನು ಸಹ ಕ್ರಿಯೇಟ್ ಮಾಡುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣ್ತಾ ಇದೀವಿ. ಸೊ ಫಾಸಿಲ್ ಫ್ಯೂಯಲ್ಸ್ ಎಕಾನಮಿ ಮುಖಾಂತರ ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೀವಿ. ಇವಾಗ ಕೋಲ್ ರಿಲೇಟೆಡ್ ಇರುವಂಥ ಫ್ಯಾಕ್ಟ್ರೀಸ್ಗಳನ್ನು ತೆಗಿತಾರೆ. ಆ ಫ್ಯಾಕ್ಟ್ರೀಸ್ಗಳಲ್ಲಿ ಸಾಕಷ್ಟು ಜನ ವರ್ಕ್ ಮಾಡ್ತಾರೆ. ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇವತ್ತು ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಫೋರ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದು ಸಹಕಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ಪ್ಯಾರಿಸ್ ಅಗ್ರಿಮೆಂಟ್ಸ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ನಾವು ಏನು ಹಾಕ್ಕೊಂಡಿದ್ದೀವಲ್ಲ, ಸೊ ಇಲ್ಲಿ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ನಡಿನಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 2 ಸಬ್ ಕ್ಲಾಸ್ 1 ಹಾಗೂ ಸಬ್ ಕ್ಲಾಸ್ ಸಿ ನಡಿನಲ್ಲಿ ಇರುವಂಥ ಒಂದು ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತ ಇನ್ಕನ್ಸಿಸ್ಟೆನ್ಸಿಯನ್ನು ನಾವು ಎದಕ್ಕೆ ತೋರಿಸ್ತಾ ಇದೀವಿ ಅಂತಂದ್ರೆ, ಇವಾಗ ಸಬ್ಸಿಡೀಸ್ಗಳನ್ನು ಸರ್ಕಾರ ಕೊಡ್ತಾ ಇರುತ್ತೆ. ಸಬ್ಸಿಡೀಸನ್ನು ಕೊಡುವಂತಹ ನಿಟ್ಟಿನಲ್ಲಿ ಮಾರ್ಕೆಟಲ್ಲಿ ಏನಿರುತ್ತಲ್ಲ ಆ ಒಂದು ವಸ್ತುವಿನ ಬೆಲೆ ಹೆಚ್ಚಾಗಬಾರ್ದು ಅಂತ, ಸೊ ಎಲ್ಲರಿಗೂ ಅವೈಲೇಬಲ್ ಇರಲಿ ಅನ್ನುವಂಥ ಉದ್ದೇಶದಿಂದ ಸರಿಯಾಗಿ ಸಪ್ಲೈ ಆಗಲಿ ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಮುಖಾಂತರ ಸಬ್ಸಿಡೀಸ್ಗಳನ್ನು ಸರ್ಕಾರ ಕೊಡುತ್ತೆ. ಸೊ ಇದೊಂಥರ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ದಂಗೆ. ಈ ಒಂದು ಸಬ್ಸಿಡೀಸನ್ನು ಕೊಡುವಂಥ ಸಂದರ್ಭದಲ್ಲಿ ಇನ್ಎಫಿಷಿಯೆಂಟ್ ಆಗಿರುವಂಥ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ನಡಿನಲ್ಲಿ ನಾವು ನೋಡೋದಾದ್ರೆ
ಕೆರೋಸಿನ್ ಅನ್ನು ನಾವು ಸಬ್ಸಿಡೈಸ್ಡ್ ಆಗಿ ಮೊದಲು ಕೊಡ್ತಾ ಇದ್ವಿ. ಯಾಕೆ ಅಂತಂದ್ರೆ ಇಲ್ಲಿ ವಯೋಲೇಷನ್ ಮಾಡ್ತಾ ಇದೆ. ಇನ್ನು ಈ ಒಂದು ಕೆರೋಸಿನ್ ಸಬ್ಸಿಡೀಸ್ ಅನ್ನು ಕೊಡೋದ್ರ ಮುಖಾಂತರ ಅದು ಹೆಚ್ಚು ಎಮಿಷನ್ಸ್ ಅನ್ನ ಮಾಡುತ್ತೆ, ಕಾರ್ಬನ್ ಎಮಿಷನ್ಸ್ ಅನ್ನ ಮಾಡುತ್ತೆ. ಆಸ್ ಪರ್ ದಿಸ್ ಲಾ ಆರ್ಟಿಕಲ್ 2 ಅಂತ ಏನಿದೆಯಲ್ಲ, ಇದರಲ್ಲಿ ಇರ್ತಕ್ಕಂಥ ಸಬ್ ಕ್ಲಾಸ್ನ ಆಧಾರದ ಮೇಲೆ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಇದು ಇನ್ಕನ್ಸಿಸ್ಟೆನ್ಸಿಯನ್ನು ತೋರಿಸುತ್ತೆ, ವಯೋಲೇಷನ್ ಅನ್ನು ಮಾಡುತ್ತೆ ಅನ್ನೋಂಥ ಐಡೆಂಟಿಫೈ ಮಾಡಿದ್ದಾರೆ ಅಂತ ನಾವು ಕಾಣ್ತಾ ಇದೀವಿ. ಸೊ ಇಲ್ಲಿ ಕ್ಲೀನರ್ ಫ್ಯೂಯಲ್ ಅನ್ನು ತೆಗೆದುಕೊಳ್ಬೇಕು ಅಂತಂದ್ರೂ ಸಹ ನಾವು ಎಕನಾಮಿಕಲಿ ಬಹಳ ಸ್ಟ್ರಾಂಗ್ ಆಗಬೇಕು. ಸೊ ಅದರ್ ಆಸ್ಪೆಕ್ಟ್ಸ್ ಇದೆ, ಭಾರತಕ್ಕೆ ಮೇಜರ್ ಚಾಲೆಂಜ್ ಇದೆ. ಬಟ್ ಅದರ್ ಆಸ್ಪೆಕ್ಟ್ಸ್ ಇನ್ ಬ್ರೀಫ್ ಆಗಿ ನಾವು ಏನು ಕನ್ಸಿಡರ್ ಮಾಡಬೇಕು, ಲೈವ್ಲಿಹುಡ್ ಸುಧಾರಿಸಬೇಕು ಅಥವಾ ಅವರ ಒಂದು ಇನ್ಕಮ್ ಪ್ರಾಪರ್ ಆಗಿದ್ರೆ ಮಾತ್ರ ಅವರು ಸಹ ಇವತ್ತು ಕ್ಲೀನ್ ಎನರ್ಜಿಗೆ ಸ್ವಿಚ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಕೋರ್ ಕಾನ್ಸೆಪ್ಟ್. ಸೊ ಹಾಗಾಗಿ ಭಾರತ ಇವತ್ತು ಏನು ಮಾಡ್ತಾ ಇದೆ ಅಂತಂದ್ರೆ ಫೇಸ್ ಡೌನ್ ಮಾಡುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಮಾಡ್ತಾ ಇದೆ. ಸೊ COP28 ನಾಡಿನಲ್ಲಿ ಫೈನಲ್ ಡಿಕ್ಲರೇಷನ್ ಆಗಿರುವಂಥ ಅಥವಾ ಫೈನಲ್ ಟೆಕ್ಸ್ಟ್ ಅನ್ನ ನಾವು ನೋಡೋದಾದ್ರೆ ಫೇಸ್ ಡೌನ್ ಮಾಡಬೇಕು ಅಂತ ಸ್ವಿಚ್ ಮಾಡಿದ್ದಾರೆ. ಫಸ್ಟ್ ಫೇಸ್ ಔಟ್ ಮಾಡಬೇಕು ಅನ್ನುವಂಥ ಡಿಸ್ಕಷನ್ ಹೊರತುಪಡಿಸಿ ಫೇಸ್ ಡೌನ್ ಮತ್ತು ಅನ್ಬೇಟೆಡ್ ಕೋಲ್ಸ್ಗಳೇನಿರುತ್ತಲ್ಲ ಅದನ್ನ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ, ಅದನ್ನ ಫೇಸ್ ಔಟ್ ಮಾಡಬೇಕು ಅನ್ನುವಂಥದ್ದಾಗಿ ಡಿಸ್ಕಷನ್ ಅನ್ನ ಮಾಡಿದ್ದಾರೆ ಅಂತ ಕಂಟೆಕ್ಸ್ಟ್ ಆಗಿ ನಾವಿಲ್ಲಿ ಕಾಣಬಹುದು. ಸೊ ಜನರಲಿ ಡೆವಲಪ್ಡ್ ನೇಷನ್ಸ್ ಹಾಗೂ ಡೆವಲಪಿಂಗ್ ನೇಷನ್ಸ್ಗಳ ಮಧ್ಯೆ ಇರುವಂತಹ ಇಶ್ಯೂ ಏನಿದೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಎಲ್ಲ ಕಂಟ್ರೀಸ್ಗಳು ಇವತ್ತು ಇಮಿಡಿಯೇಟ್ ಆಗಿ ಸ್ವಿಚ್ ಆಗಲಿಕ್ಕೆ ಆಗೋದಿಲ್ಲ. ಆಲ್ಟರ್ನೇಟಿವ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ಈಗ ಒಂದು ಫಂಡನ್ನು ಕ್ರಿಯೇಟ್ ಮಾಡೋದಾಗಲಿ, ಆ ಫಂಡ್ ಸರಿಯಾಗಿ ಇವತ್ತು ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದನ್ನು ಇವುಗಳನ್ನೆಲ್ಲ ನಾವು ಕಂಟೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ ಈ ಒಂದು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ಫಿಸಿಕಲ್ ಕನ್ಸೋಲ್ಟೇಷನ್ಗೆ ಸಂಬಂಧಪಟ್ಟಂತೆ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇವಾಗ ಫಿಸಿಕಲ್ ಡೆಫಿಸಿಟ್ ಅನ್ನ ಸರ್ಕಾರ ಗಮನದಲ್ಲಿಟ್ಕೊಂಡು ಫಿಸಿಕಲ್ ಕನ್ಸೋಲ್ಟೇಷನ್ ಅಂದರೆ ಏನು ಗೊತ್ತಾ? ನಾರ್ಮಲಿ ಇವಾಗ ಎಕ್ಸ್ಪೆಂಡಿಚರ್ ಅನ್ನು ನಾವು ಕಡಿಮೆ ಮಾಡಬೇಕು, ಅನ್ನೆಸೆಸರಿ ಖರ್ಚುಗಳನ್ನ ಮಾಡೋದಿಲ್ಲ, ಸರ್ಕಾರದ ಒಂದು ಖಜಾನೆಯನ್ನ ಒಂದು ಲೆವೆಲ್ಗೆ ಇಟ್ಕೋಬೇಕು ಅಂತ. ಈಗ ಫಿಸಿಕಲ್ ಕನ್ಸೋಲ್ಟೇಷನ್ ಮಾಡಲಿಕ್ಕೆ ಏನೇನಿರುತ್ತೆ, ಇವಾಗ ನಾವು ಹೆಚ್ಚು ಸ್ಕೀಮ್ಸ್ಗಳನ್ನು ಮಾಡ್ತೀವಿ, ಅನ್ನೆಸೆಸರಿ ಸ್ಕೀಮ್ಸ್ಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, 2-3 ಸ್ಕೀಮ್ಸ್ ಇರುತ್ತೆ, ಸೇಮ್ ಇಂಟೆನ್ಷನನ್ನು ಹೊಂದಿರುತ್ತೆ, ಅವುಗಳನ್ನು ಕನ್ಸಲ್ಟೇಷನ್ ಮಾಡ್ತಾ ಒಂದೇ ಮಾಡ್ಬೋದು. ಸೊ ರ್ಯಾಷನಲೈಸ್ ಮಾಡಬೇಕು. ಇವಾಗ ಸಬ್ಸಿಡೀಸನ್ನು ಕೊಡ್ತಾ ಇರ್ತಾರೆ, ಸಬ್ಸಿಡೀಸ್ಗಳ ಒಂದು ಲಿಮಿಟ್ ಇಟ್ಕೋಬೇಕು, ಸಬ್ಸಿಡೀಸನ್ನು ಜಾಸ್ತಿನೂ ಕೊಡಬಾರ್ದು. ಯಾಕೆಂದರೆ ಇವೆಲ್ಲ ಸರ್ಕಾರಕ್ಕೆ ವಾಪಸ್ ರಿಟರ್ನ್ ಬರಲ್ಲ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿರುತ್ತಲ್ಲ ಜನರಲಿ ರಿಟರ್ನ್ ಬರೋದೇ ಇಲ್ಲ. ಸೊ ಸರ್ಕಾರಕ್ಕೆ ಪ್ರಾಫಿಟ್ ಇರಲ್ಲ. ಬಟ್ ಸರ್ಕಾರನೂ ಇವತ್ತು ಪ್ರಾಫಿಟ್ ಆಗಿದ್ರೆ ಪಬ್ಲಿಕ್ ಬೇಕಾಗಿರ್ತಕ್ಕಂಥ ಸರ್ವಿಸಸ್ ಅನ್ನು ಸಹ ಕೊಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಏನು ಫೋಕಸ್ ಮಾಡಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸ್ ಮಾಡಬೇಕು. ಸರ್ಕಾರ ಅಸೆಟ್ಗಳನ್ನು ಕ್ರಿಯೇಟ್ ಮಾಡಬೇಕು, ಅದರಿಂದ ರೆವೆನ್ಯೂವನ್ನು ಜನರೇಟ್ ಮಾಡಬೇಕು. ಸೊ ಪ್ಯಾರಲಲಿ ಇವಾಗ ಕ್ಯಾಪಿಟಲನ್ನು ಕ್ರಿಯೇಟ್ ಮಾಡೋದ್ರೊಂದಿಗೆ ಇದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅನ್ನು ಸಹ ಕ್ರಿಯೇಟ್ ಮಾಡುತ್ತೆ. ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ ಒಂದು ಪರ್ಟಿಕ್ಯುಲರ್ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಮೇಲೆ ಅಂತಂದರೆ ಅದರಿಂದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಸೊ ಹೆಚ್ಚು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಲೈವ್ಲಿಹುಡ್ ಚೆನ್ನಾಗುತ್ತೆ, ಇನ್ಕಮ್ ಚೆನ್ನಾಗುತ್ತೆ. ಇನ್ಕಮ್ ಚೆನ್ನಾಗಾದ್ಮೇಲೆ ಇನ್ಕಮ್ ಬರ್ತಾ ಇದೆ ಅಂದರೆ ಪ್ರಾಪರಾಗಿ ನೀವು ಟ್ಯಾಕ್ಸ್ನ ಲಿಮಿಟಲ್ಲಿ ಬರ್ತೀರಾ, ಟ್ಯಾಕ್ಸಿಂದ ನೀವು ಸರ್ಕಾರಕ್ಕೆ ಪೇ ಮಾಡ್ಬೋದು. ಈ ರೀತಿಯಾದಂಥ ಚೈನನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಸರ್ಕಾರ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಪ್ರತಿಯೊಬ್ಬರನ್ನ ಎಂಪವರ್ ಮಾಡುವಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಎಂಪ್ಲಾಯಬಲ್ ಕಂಡೀಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಇದರೊಂದಿಗೆ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಹಾಗೂ ಈ ವರ್ಷದ ಒಂದು ಬಜೆಟನ್ನು ನಾವು ನೋಡೋದಾದರೆ ಪ್ರೈವೇಟ್ ಎಂಟಿಟೀಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಬೂಸ್ಟ್ ಮಾಡ್ತಾ ಇದೆ. ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ಏನು ಬದಲಾವಣೆಯನ್ನು ಮಾಡಿಲ್ಲ. ಈವನ್ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸರ್ಕಾರ ಬದಲಾವಣೆಯನ್ನು ಮಾಡಿಲ್ಲ ಅನ್ನುವಂಥದ್ದಾಗಿ ಕಾಣ್ಬೋದು. ಏನು ಚೇಂಜಸನ್ನು ಇಲ್ಲಿ ಕೊಟ್ಟಿಲ್ಲ. ಈ ಒಂದು ಇಂಟರಿಮ್ ಬಜೆಟ್ ನಡಿನಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನನ್ನು ಬೂಸ್ಟ್ ಮಾಡಲಿಕ್ಕೆ ಮುಂದಾಗುವಂಥದ್ದು. ಇದರೊಂದಿಗೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಏನಂದರೆ, ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಹೌಸ್ ಹೋಲ್ಡಿಂದ ಬಂದಿರುವಂಥ ಸೇವಿಂಗ್ಸ್ ಏನಿರುತ್ತಲ್ಲ ಅದೇ ಮೇಜರ್. ಸೊ ಹೌಸ್ ಹೋಲ್ಡಿಂದ ಬಂದಿರುವಂಥ ಸೇವಿಂಗ್ಸ್ನ ಆಧಾರದ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಸರ್ಕಾರಕ್ಕೆ ಒಂದು ಮನಿ ಸಿಗುತ್ತೆ, ನಾವು ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ಹೋಗಿ ಬ್ಯಾಂಕಿಂಗಲ್ಲಿ ಇಡ್ತೀವಿ, ಅಥವಾ ಯಾವುದಾದ್ರು ಸೇವಿಂಗ್ ಸ್ಕೀಮ್ಸ್ ನಡೀಲಿ, ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ನಡೀಲಿ ಹಾಕ್ತಾ ಇರ್ತೀವಿ. ಸೊ ಈ ಒಂದು ಅಮೌಂಟ್ ಏನು ಬರುತ್ತಲ್ಲ, ಈ ಒಂದು ಪಬ್ಲಿಕ್ ಅಕೌಂಟಿಂದ ಬರ್ತಕ್ಕಂಥ ಅಮೌಂಟ್ಸ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ಯೂಸ್ ಮಾಡ್ತಾ ಸರ್ಕಾರ ಮತ್ತೆ ಅದನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದಾಗುತ್ತೆ. ಇವಾಗ ಮೇಜರ್ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಆಥರ್ ಎಂಫಸಿಸ್ ಮಾಡ್ತಾ ಇರೋದು, ನಾವು ಇವಾಗ ಜನರಲಿ ಒಂದು GDPಗೆ ಸಂಬಂಧಪಟ್ಟ GDPಯ ಗ್ರೋತ್ ಎಷ್ಟಿದೆ ಅದರ ಆಧಾರದ ಮೇಲೆ ನಮ್ಮ ಫಿಸಿಕಲ್ ಡೆಫಿಸಿಟ್ನ ಟಾರ್ಗೆಟನ್ನು ಇಟ್ಕೊಳ್ತೀವಿ. ಸೊ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟನ್ನು ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಟಾರ್ಗೆಟ್ 3% ಆಫ್ GDP. ಈ ಒಂದು ಪರ್ಸೆಂಟೇಜ್ಗೆ ಬರಬೇಕು ಅಂತಂದರೆ ಆಥರ್ ಅವ್ರು ಹೇಳ್ತಾ ಇರೋದು, ಈ ಒಂದು ಪರ್ಸೆಂಟೇಜ್ಗೆ 3% ಆಫ್ GDP, 3% ಆಫ್ GDPಗೆ ನಮ್ಮ ಒಂದು ಫಿಸಿಕಲ್ ಡೆಫಿಸಿಟ್ ಬರಬೇಕು ಅಂತಂದರೆ, ಫಿಸಿಕಲ್ ಡೆಫಿಸಿಟ್ ಅಂದರೆ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಗಿದೆ, ಸಾಕಷ್ಟು ಸಾರಿ ನೋಡಿದ್ದೀವಿ. ಸೊ ನಮ್ಮ ಒಂದು ಎಕ್ಸ್ಪೆಂಡಿಚರ್ ಜಾಸ್ತಿ, ಖರ್ಚು ಜಾಸ್ತಿ ಇರುತ್ತೆ, ಬರುವಂಥ ಆದಾಯಕ್ಕಿನೂ ಖರ್ಚು ಜಾಸ್ತಿ ಇದ್ದರೆ ಫಿಸಿಕಲ್ ಡೆಫಿಸಿಟ್ ಅಂತೀವಿ. ಸೊ ಈ ಒಂದು ಫಿಸಿಕಲ್ ಡೆಫಿಸಿಟನ್ನು ನಾವು ಒಂದು ಚೆಕ್ಕಲ್ಲಿ ಇಟ್ಕೋಬೇಕು ಅಂತಂದರೆ
ಇವಾಗ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಕಾಣ್ತೀವಿ. ಇದು 2003 ಇರುವಂಥ ಈ ಒಂದು ಆಕ್ಟ್. ಇಲ್ಲಿರುವಂಥ ಆಕ್ಟ್ ಅಲ್ಲಿ ಏನು ಪ್ರೊವಿಷನ್ಸ್ ಇದೆ ಅದನ್ನ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ವೈಸ್ ಕೇಳಿದ್ದಾರೆ, ಏನು ಟಾರ್ಗೆಟ್ ಇದೆ ಅಂತ. ನೀವು ಇಲ್ಲಿ ನೋಡ್ಬೋದು, ಸೆಂಟರ್ ಹಾಗೂ ಸ್ಟೇಟ್ಸ್ ಟುಗೆದರ್ ಸೇರಿದ್ರೆ 60% ಇದರ ಒಂದು ರೇಷೋನ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡಿ, ಡೆಟ್ ಟು ಜಿ ಡಿ ಪಿ ರೇಷೋಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದರ ಸೆಂಟರ್ ಹಾಗೂ ಸ್ಟೇಟ್ ಟುಗೆದರ್ ಶುಡ್ ನಾಟ್ ಎಕ್ಸೀಡ್ 60%. ಸೆಂಟರ್ ಮತ್ತು ಸ್ಟೇಟ್ಗೆ ಸಂಬಂಧಿಸಿದಂತೆ ಡೆಟ್ ಟು ಜಿ ಡಿ ಪಿ ರೇಷೋ. ಸೊ ಇದರ ಒಂದು ಟಾರ್ಗೆಟ್ ಎಷ್ಟಿರಬೇಕು, ರೆಡ್ ಕಾಣೋದಿಲ್ವಲ್ಲ, ಓಕೆ, ಇದರ ಒಂದು ಟಾರ್ಗೆಟ್ ಏನಿದೆ 60% ಅಷ್ಟು ಟಾರ್ಗೆಟ್ ಅನ್ನು ಹೊಂದಬೇಕು. ಇದು ಸೆಂಟರ್ ಹಾಗೂ ಸ್ಟೇಟ್ನ ಒಂದು ಕನ್ಸಿಡರೇಷನ್ ಆಧಾರದ ಮೇಲೆ. ಬಟ್ ಸೆಂಟ್ರಲ್ ಅಷ್ಟೇ ನೋಡೋದಾದ್ರೆ 40% ಅಷ್ಟು ಟಾರ್ಗೆಟ್ ಅನ್ನು ನಾವು ಹೊಂದಿದ್ದೀವಿ ಅಂತ. ಹಾಗೂ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಟಾರ್ಗೆಟ್ ಜನರಲಿ ಫಿಸಿಕಲ್ ಡಿಫಿಸಿಟ್ನ ಒಂದು ಟಾರ್ಗೆಟ್ ಏನಿದೆಯಲ್ಲ 3% ಅಂತ ನಾವು ಇವಾಗ ಏನು ಡಿಸ್ಕಷನ್ ಮಾಡ್ತೀವಿ ಅದು ಯಾವುದೇ ರೀತಿಯಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ಅಂತ ಆಥರ್ ಅವರ ಒಂದು ಪರ್ಸ್ಪೆಕ್ಟಿವ್ ಕಾಣಬಹುದು. ಫೀಚರ್ಸ್ ಏನಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್, ಯಾಕೆಂದ್ರೆ ಫುಲ್ ಕ್ರಿಟಿಕಲ್ ಆಗಿರ್ತಕ್ಕಂಥ ಟಾಸ್ಕ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳಬೇಕಾಗಿರೋದು ಇಂಟರಿಮ್ ಬಜೆಟ್ ಅಂತ ನಾವೇನು ನೋಡ್ತಾ ಇದೀವಿ, ಇದೆಲ್ಲ ಇಂಟರಿಮ್ ಬಜೆಟ್ಗೆ ಸಂಬಂಧಿಸಿದಂತ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಇಂಟರಿಮ್ ಬಜೆಟ್ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಾರೋ ಇಲ್ವೋ, ಅಂದ್ರೆ ಡೆಫಿನೇಷನ್ ಅನ್ನು ನಾವು ಕಾಣ್ತೀವೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದ್ರೆ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರುವಂಥ ಡೆಫಿನೇಷನ್ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ನೋಡ್ಬೋದು. ಸೊ ಇವಾಗ ಈ ಒಂದು ಇಂಟರಿಮ್ ಬಜೆಟ್ ಅನ್ನ ಸಂವಿಧಾನದಲ್ಲಿ ಡಿಫೈನ್ ಮಾಡಿದಾರೋ ಇಲ್ವೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ಮೆನ್ಷನ್ ಮಾಡಬೇಕು. ಓಕೆ, ಆರ್ಟಿಕಲ್ಗೆ ಶಿಫ್ಟ್ ಆಗೋಣ. ಇವಾಗ ಸರ್ಕಾರ ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಇಶ್ಯೂಸ್ ಅನ್ನು ಸಹ ನಾವು ನಿನ್ನೆ ಕಾಣ್ತಾ ಇದ್ವಿ. ಹೇಗೆ ಸ್ಟೇಟ್ ಗೌರ್ಮೆಂಟ್ಸ್ ಮೇಲೆ ಆಬ್ಲಿಗೇಷನ್ಸ್ ಅನ್ನ ಹಾಕ್ತಾ ಇದ್ದಾರೆ, ಅಂದ್ರೆ ನೆಟ್ ಬಾರೋಯಿಂಗ್ ಸೀಲಿಂಗ್ ಅನ್ನ ನಾವು ಕೇರಳಗೆ ಸಂಬಂಧಪಟ್ಟಂತ ಒಂದು ಕಂಟೆಕ್ಸ್ಟ್ ಅನ್ನ ಕಾಣಬಹುದು. ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಸ್ಪೆಸಿಫಿಕಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಸರ್ಕಾರ ಫೋಕಸ್ ಅನ್ನ ಮಾಡ್ತಾ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನಾವು ಕಳೆದ ಬಜೆಟ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ರೂ ಸಹ ನಮ್ಮ ಒಂದು GDP ಗ್ರೋತ್ ಅದು ಎಷ್ಟರ ಮಟ್ಟಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಮ್ಮ GDP ಗ್ರೋತ್ಗೆ ಸಪೋರ್ಟ್ ಅನ್ನ ಮಾಡಬೇಕು. ಅದರ ಒಂದು ಕಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ ಇಲ್ಲಿ ಆಥರ್ ಅವರು ಹೇಳೋ ಪ್ರಕಾರ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅನ್ನ ಕೊಟ್ಟಿದ್ದಾರೆ. GDP ಗ್ರೋತ್ಗೆ ಮಾಡಿರುವಂತಹ ಒಂದು ಕಾಂಟ್ರಿಬ್ಯೂಷನ್. ನಾವು ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಕಳೆದ ಒಂದು ವರ್ಷದ ಇದನ್ನ ನೋಡಿದ್ರೆ, ಕಳೆದ ಒಂದು ವರ್ಷದ ಎವರೇಜ್ ಎಕ್ಸ್ಪೆಂಡಿಚರ್ ಅನ್ನು ನೋಡೋದಾದ್ರೆ ಈ ವರ್ಷದ ಒಂದು ಬಜೆಟ್ ನಡಿನಲ್ಲಿ 11.1% ಅಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಇನ್ಕ್ರೀಸ್ ಮಾಡಿದೆ ಸರ್ಕಾರ. ಸೊ ಹಳೆಯ ಒಂದು ಆಸ್ಪೆಕ್ಟ್ ನಡಿನಲ್ಲಿ ನೋಡೋದಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆಯಲ್ಲ, ಹಾಗಾಗಿ ನಾವು GDP ಗ್ರೋತ್ ಅನ್ನ ಕಾಣೋದಾದ್ರೆ, ರಿಯಲ್ GDP ಗ್ರೋತ್ ಅನ್ನ ಕಾಣೋದಾದ್ರೆ ಎಷ್ಟರ ಮಟ್ಟಿಗೆ ಇತ್ತು, ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 17% ಅಷ್ಟು ಇನ್ಕ್ರೀಸ್ ಆಗಿದೆ. ಹಾಗಿದ್ರೆ ಅಗೇನ್ ನಾವು GDP ಗ್ರೋತ್ ಪ್ರೊಜೆಕ್ಷನ್ ಅನ್ನ 7% ಹೇಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣಬಹುದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಈ ಮೊದಲು ಮಾಡಿರುವಂಥ 2023-24 ನಡಿನಲ್ಲಿ ನಮ್ಮ ಒಂದು GDP ಗ್ರೋತ್ 3.1% ಇದೆ. ಓಕೆ, ಇವಾಗ ಅಗೇನ್ ನಾವು 2024-25 ನೋಡೋದಾದ್ರೆ ಮತ್ತು ಅಗೇನ್ GDP ಗ್ರೋತ್ ಅನ್ನ 7% ಅಷ್ಟು ಕಾಣ್ಬೋದು, ರಿಯಲ್ GDP ಗ್ರೋತ್ ಅನ್ನ. ಸೊ ಏನಿದೆ ಲಾಜಿಕ್ ಅನ್ನುವಂಥದ್ದನ್ನ ಕ್ವಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ನಾವು ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೇ ರೀತಿ ಸ್ಟೇಟ್ ಗೌರ್ಮೆಂಟ್ಗೂ ಸಹ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೋಸ್ಕರ ಲೋನ್ ಫ್ರೀ ಇರುವಂತಹ ಒಂದು ಕಂಡೀಷನ್, ಅಂದರೆ ಲೋನ್ ಫ್ರೀ ಅಲ್ಲ, ಇಂಟ್ರೆಸ್ಟ್ ಫ್ರೀ ಇರುವಂತಹ ಲೋನ್ಸ್ಗಳನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಏನೇ ತೆಗೆದುಕೊಂಡಿಲ್ಲ, ಆದರೆ ಸ್ಟಾರ್ಟಪ್ಸ್ಗೆ ಸಂಬಂಧಿಸಿದಂತೆಯೂ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸ್ಟಾರ್ಟಪ್ಸ್ಗೆ ರಿಲೇಟೆಡ್ ಇರುವಂತೆ ಇಯರ್ ಆಫ್ ಎಕ್ಸ್ಟೆನ್ಷನ್ ಏನಿದೆಲ್ಲ ಟ್ಯಾಕ್ಸ್ ಪೇಮೆಂಟ್ ಅದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ 1 year ಅಂತ ನಾವು ನೋಡಿರ್ಬೋದು, ರೀಸೆಂಟಾಗಿ ನೋಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೆ ನಾವು ನೋಡೋದಾದ್ರೆ ಒಂದು ಅಸಂಪ್ಷನ್ ಮೇಲೆ ಹೋಗ್ತಾ ಇದ್ದೀವಿ. ಈವನ್ ಈ ಇನ್ಕ್ರಿಮೆಂಟ್ ಕ್ಯಾಪಿಟಲ್ ಔಟ್ಪುಟ್ ರೇಷನು ಸಹ ಚೆಕ್ಕಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಎಷ್ಟು ಇವತ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀವಲ್ಲ ಅದರಿಂದ ಔಟ್ಪುಟ್ ಹೆಚ್ಚಾಗಿರಬೇಕು. ಸೊ ಇನ್ವೆಸ್ಟ್ಮೆಂಟ್ ವರ್ಸಸ್ ಡೆವಲಪ್ಮೆಂಟ್. ಸೊ ಇವಾಗ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಲ್ಲ ಅದರಿಂದ ಹೆಚ್ಚು ಪ್ರಾಡಕ್ಟನ್ನು ನಾವು ತೆಗೆದುಕೊಳ್ಬೇಕು, ರಿಸಲ್ಟನ್ನು ಹೆಚ್ಚು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ಇವಾಗ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷೋ ನಮಗೆ ಹೇಳುತ್ತೆ. ಸೊ ಹಾಗಾಗಿ ಈಗ ರಿಯಲ್ GDP ಎಕಾನಮಿ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಸಹ ಚೆಕ್ಕಲ್ಲಿ ಇಟ್ಕೋಬೇಕು, ಹಾಗೂ ಔಟ್ಪುಟ್ಟನ್ನು ಸಹ ತೆಗೆದುಕೊಳ್ಬೇಕು, GDP ಗ್ರೋತನ್ನು ತೆಗೆದುಕೊಳ್ಬೇಕು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಇಷ್ಟೇ. ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಈಸ್ ಇಟ್ ರಿಯಲಿ ಪ್ರೊಡಕ್ಟಿವ್? ಈಸ್ ಇಟ್ ರಿಯಲಿ ಮೇಕಿಂಗ್ ಅವರ್ ಎಕಾನಮಿ at good position? So bringing our economy at right position ಅನ್ನುವಂಥ ಒಂದು ಕಂಟೆಕ್ಸ್ಟ್ ನ ಕಾಣಬಹುದು. ತುಂಬಾ ಕನ್ಫ್ಯೂಷನಿಂಗ್. ಇವಾಗ ಫಿಸಿಕಲ್ ಡೆಫಿಸಿಟ್ ಅನ್ನ 3% ರೀಚ್ ಮಾಡಬೇಕು ನಾವು 2028 ಅಂತಂದ್ರೂ ಸಹ. ಸೊ ನಮ್ಮ ಒಂದು ಟಾರ್ಗೆಟ್ ಅನ್ನ ನಾವು ನೋಡೋದಾದ್ರೆ ಹೌಸ್ ಹೋಲ್ಡ್ ಸೇವಿಂಗ್ಸ್ಗಳು ನಿಜವಾಗ್ಲೂ ಸಹಕಾರಿ ಆಗ್ತಿದ್ದೇನೆ. ಯಾಕೆಂದ್ರೆ ಹೌಸ್ ಹೋಲ್ಡ್ ಸೇವಿಂಗ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ, ಯಾಕೆಂದ್ರೆ ಸೇವಿಂಗ್ಸೇ ಡೌನ್ ಆಗ್ತಾ ಇದೆ ಅನ್ನೋದನ್ನ ಕಾಣಬಹುದು.
ಸೊ ಇವಾಗ ಕನ್ಸಂಪ್ಷನ್ ಬೇಸ್ಡ್ ರಿಲೇಟೆಡ್ ಇರ್ತಕ್ಕಂಥ ಎಕ್ಸ್ಪೆಂಡಿಚರು ಸಹ ಜಾಸ್ತಿ ಆಗ್ತಾ ಇದೆ. ಕನ್ಸಂಪ್ಷನ್ ಹೆಚ್ಚಾಗ್ತಾ ಇದೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ಅಂದ್ರೂ ಸಹ ಸೇವಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ನಾವು ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಹೊರತುಪಡಿಸಿ ನಾವು ಬೇರೆ ಬೇರೆ ಇವಾಗ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಔಟ್ಪುಟ್ ರೇಷೋ ಆಗಿರ್ಬೋದು, ಇದನ್ನು ಹೇಗೆ ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಫ್ಯಾಕ್ಟ್ಸನ್ನು ಇದು ಮಾಡೋದ್ರ ಮುಖಾಂತರ ಜಸ್ಟಿಫೈ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಸೊ ಕ್ರಿಟಿಕಲ್ ಅಪ್ರೋಚ್ ನಮಗೆ ಬೇಡ. ಸೊ ಏನಿದೆ ಅನ್ನುವಂಥದ್ದನ್ನು ಫ್ಯೂ ಪಾಯಿಂಟ್ಸ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇವಾಗ ಆಯಿಲ್ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ 2030 ಒಂದು ಗ್ರೋತ್ ಅಲ್ಲಿ ನಾವು ಕಾಣೋದಾದ್ರೆ, ಸೊ ಇಲ್ಲಿ ಒಂದು ರಿಪೋರ್ಟ್ ಇದೆ 2030. ಈ ಒಂದು ಸಂದರ್ಭದಲ್ಲಿ ಭಾರತ ಇವಾಗ ರೀಸೆಂಟ್ ಆಗಿ ಗೋವಾದಲ್ಲಿ ಎನರ್ಜಿ ವೀಕ್ 2024 ಇನ್ ಗೋವಾದಲ್ಲಿ ನಡೆದಿರುವಂತಹ ಒಂದು ಪ್ಲಾಟ್ಫಾರ್ಮ್ ನಡಿನಲ್ಲಿ ಇಂಡಿಯನ್ ಆಯಿಲ್ ಮಾರ್ಕೆಟ್ ಔಟ್ಲುಕ್ ಅನ್ನ ಅನೌನ್ಸ್ ಮಾಡಿದ್ದಾರೆ. 2030ನಲ್ಲಿ ಇಂಡಿಯಾದ ಒಂದು ಆಯಿಲ್ ಔಟ್ಲುಕ್ ಇಂಡಿಯನ್ ಆಯಿಲ್ ಮಾರ್ಕೆಟ್ನ ಒಂದು ಔಟ್ಲುಕ್ ಯಾವ ರೀತಿಯಾಗಿದೆ ಅಂತ. ಸೊ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನೌನ್ಸ್ ಮಾಡಿರೋ ಪ್ರಕಾರ, ಸೊ ಈ ಒಂದು ಗ್ಲೋಬಲ್ ಏಜೆನ್ಸಿ ಏನಿದೆಯಲ್ಲ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA, ಇವರು ಅನೌನ್ಸ್ ಮಾಡಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣ್ಬೋದು. 2030 ಅಂತಂದರೆ ಆ ಸಂದರ್ಭದಲ್ಲಿ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್, ಸೊ ಈ ರೀತಿಯಂಥ ಆಸ್ಪೆಕ್ಟ್ಸ್ ಮಿಡಿಲ್ ಕ್ಲಾಸು ಸಹ ಇವತ್ತು ಕ್ಲೀನ್ ಎನರ್ಜಿಗೆ ಶಿಫ್ಟ್ ಆಗುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಈ ಒಂದು ಸಂದರ್ಭದಲ್ಲಿ ಕ್ಲೀನ್ ಕುಕಿಂಗ್ ಆಯಿಲನ್ನು ಹೆಚ್ಚು ಫೋಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಚೈನಾ ಹಾಗೂ ಡೆವಲಪ್ಡ್ ನೇಷನ್ಸ್ಗಳು ಸ್ಟಾರ್ಟಿಂಗ್ ಫೇಸ್ ನಡಿನಲ್ಲಿ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಗ್ಲೋಬಲ್ ಮಾರ್ಕೆಟ್ಗೆ ಕಾಂಟ್ರಿಬ್ಯೂಷನ್ ಮಾಡೋದು ಸ್ಲೋ ಆಗುವಂಥ ಸಾಧ್ಯತೆ ಇರುತ್ತೆ, ಮತ್ತೆ ನೆಕ್ಸ್ಟ್ ರಿವರ್ಸ್ ಆಗ್ಬೋದು. ಸೊ ಭಾರತದ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ, ಭಾರತ ಇದು ಆಲ್ರೆಡಿ ಮಾಡ್ತಾ ಇರುವಂಥ ಒಂದು ಪ್ರೊಡಕ್ಷನ್. ಸೊ ಭಾರತದ ಒಂದು ಪ್ರೊಡಕ್ಷನನ್ನು ನೋಡೋದಾದರೆ, ಸೊ ಮಾಸಿವ್ಲಿ ಅದು ಮಾಡ್ತಾ ಇರುವಂಥದ್ದು ಇವಾಗ ಏನಿದೆಯಲ್ಲ, ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ಇರತಕ್ಕಂಥ ಪ್ರೊಡಕ್ಷನ್ಗೆ ಕಂಪೇರ್ ಮಾಡಿದರೆ 1/3 ಅಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ಗಳು ಮಿಸ್ ಆಗಿದೆ. 1/3 ಅಷ್ಟು ಕಾಂಟ್ರಿಬ್ಯೂಷನನ್ನು ಇವಾಗ ಗ್ಲೋಬಲ್ ಲೆವೆಲಲ್ಲಿರುವಂಥ ಡಿಮ್ಯಾಂಡನ್ನು ಮೀಟ್ ಮಾಡ್ತಾ ಇದೆ. ಸೊ ಪರ್ ಡೇ ಬೇಸಿಸ್ ಮೇಲೆ ಎಷ್ಟು ಬ್ಯಾರಲ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಫ್ಯಾಕ್ಟ್ಸ್. ಸೊ ಇದರ ಆಧಾರದ ಮೇಲೆ ಇವಾಗ ಮಾಡ್ತಾ ಇರೋದು ಅಗೇನ್ ಮತ್ತೆ 2023ನಲ್ಲಿ ಜಾಸ್ತಿ ಆಗುವಂತಹ ಒಂದು ಕಂಡೀಷನನ್ನು ಕಾಣ್ಬೋದು. ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಆವಾಗ ಭಾರತದೊಂದು ಗ್ಲೋಬಲ್ ಆಯಿಲ್ ಡಿಮ್ಯಾಂಡು ಸಹ ಇನ್ಕ್ರೀಸ್ ಆಗುತ್ತೆ. ಬೇರೆ ಬೇರೆ ಪ್ರಾಡಕ್ಟ್ ಅಂದರೆ ಜೆಟ್, ಕೆರೋಸಿನ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಗ್ಯಾಸೋಲಿನ್ ಆಗಿರ್ಬೋದು, ಇವುಗಳ ಡಿಮ್ಯಾಂಡ್ ಆಗಿರ್ಬೋದು. ಈವನ್ ಭಾರತ ಇವತ್ತು ಬಯೋಫ್ಯೂಯಲ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ. ಈವನ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನಡಿನಲ್ಲಿ ಬಯೋಫ್ಯೂಯಲ್ಸ್ಗಳ ಒಂದು ಎಫಿಷಿಯನ್ಸಿನೂ ಸಹ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಭಾರತದೊಂದು ಫೋಕಸ್ಸು ಸಹ ಈ ಒಂದು ಗ್ಲೋಬಲ್ ಲೆವೆಲಲ್ಲಿರುವಂಥ ಡಿಮ್ಯಾಂಡನ್ನು ಮೀಟ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೆ ಅನ್ನುವಂಥದ್ದಾಗಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಇಷ್ಟು ಪಾಯಿಂಟನ್ನು ಜನರಲಿ, ಯಾಕೆಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕೊಟ್ಟಿರ್ತಕ್ಕಂಥ ಈ ಒಂದು ರಿಪೋರ್ಟನ್ನು ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ರೀಟೇಲ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಲೈಕ್ಲಿ ಟು ಈಸ್ಡ್ ಇನ್ ಜನವರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ರಿಸಲ್ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್. ಮಂತ್ಲಿ ಆಧಾರದ ಮೇಲೆ ಕೆಲವೊಂದಿಷ್ಟು ರಿಪೋರ್ಟನ್ನು ಕಾಣ್ತಾ ಇದ್ದೀವಿ. ಸೊ ವೆಜಿಟೇಬಲ್ ಥಾಲಿ ಏನಿದೆಯಲ್ಲ, ಇವಾಗ 5% ಅಷ್ಟು ಇಯರ್ ಆನ್ ಇಯರ್ ಬೇಸಿಸ್ ಮೇಲೆ ಎವ್ರಿ ಇಯರ್ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನ ಕಾಣುವಂಥದ್ದು. ಸೊ ಇದು ಕಾರಣಗಳೇನು? ಇವಾಗ ವೆಜಿಟೇರಿಯನ್ ಫುಡ್ ಇನ್ಕ್ರೀಸ್ ಆಗಿದೆ ಅಂತಂದರೆ ನಾರ್ಮಲಿ ಕಮೋಡಿಟೀಸ್ಗಳು, ಆನಿಯನ್ ಪ್ರೈಸ್ ನೀವು ಜನರೆಲ್ಲ ಕನೆಕ್ಟ್ ಮಾಡ್ಕೊಳ್ಳಿ ಟ್ರೈ ಮಾಡಿ. ನಿಮ್ಮ ರೆಗ್ಯುಲರ್ ಡೇ ಟು ಡೇ ಬೇಸಿಸ್ ಮೇಲೆ ಆನಿಯನ್ ಪ್ರೈಸ್ ಮತ್ತು ಟೊಮೆಟೊ ಪ್ರೈಸಸ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗೋದನ್ನು, ಡಿಪ್ ಆಗೋದನ್ನು ಕಾಣ್ತಾ ಇದ್ದೀವಿ. ಸೊ ಯಾವುದಾದ್ರೂ ಫೆಸ್ಟಿವಲ್ ಬಂದಾಗ ಜಾಸ್ತಿ ಆಗುತ್ತೆ, ಯಾಕೆಂದರೆ ಸಪ್ಲೈ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಡಿಮ್ಯಾಂಡ್ ಆಗುತ್ತೆ. ಹಾಗೂ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಡಿನಲ್ಲೂ ಸಹ ಏನಾದರೂ ಇಂಪ್ಯಾಕ್ಟ್ ಆಗಿರುವಂಥ ಸಂದರ್ಭದಲ್ಲಿ, ಪ್ರೊಡಕ್ಷನ್ ಪ್ರಾಪರ್ ಆಗದೇ ಇರುವಂಥ ಸಂದರ್ಭದಲ್ಲಿ ಇನ್ಫ್ಲೇಷನ್ ಆಗಿರುತ್ತೆ ಅನ್ನೋದನ್ನು ನಾವು ಕಾಣ್ಬೋದು. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕೊಟ್ಟಿರುವಂಥ ಕಂಟೆಕ್ಸ್ಟ್ನ ಆಧಾರದ ಮೇಲೆ ಸೊ ಫ್ಯಾಕ್ಟ್ಸ್ ನಮಗೆ ಟೋಟಲಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಇವಾಗ ರಿಟೇಲ್ ಇನ್ಫ್ಲೇಷನ್ ಅಂತಂದರೆ ನಾವು ಯಾವಾಗಲೂ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕಾಣ್ತೀವಿ. ಸೊ ಇದರ ಒಂದು ಅಲ್ಟರ್ನೇಟ್ ಟರ್ಮ್ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪಾಯಿಂಟ್ಸನ್ನು ನಾವು ನೋಡೋದಾದರೆ, ಬಿಕಾಸ್ ಡೈಲಿ ಬೇಸಿಸ್ ಮೇಲೆ 1-2 ಪಾಯಿಂಟ್ಸನ್ನು ನಾವು ಕನೆಕ್ಟ್ ಮಾಡ್ಕೊತಾ ಹೋದರೆ ಸಾಕು, ಯಾಕೆಂದರೆ ಈಸಿಯಾಗಿ ರೀಕಾಲ್ ಮಾಡ್ಕೋಬೋದು. CPI ಹಾಗೂ WPI. ಸೊ ನಿಮ್ಗೆ ಇದನ್ನು ಫುಲ್ ಇದ್ರ ಮೇಲೆ ಹೆಚ್ಚು ಟೈಮನ್ನು ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಕೊಟ್ಟಿದ್ದ ರಿಪೋರ್ಟನ್ನು ಮೆನ್ಷನ್ ಮಾಡಿದರೆ ಬದಲಾವಣೆ ಆಗ್ತದೆ. ಇವನ್ ಟೈಟಲನ್ನು ನೋಡೋದು ಜಸ್ಟ್ ನೀವು ಮತ್ತೆ ರಿಟೇಲ್ ಇನ್ಫ್ಲೇಷನ್ ಅಂದರೆ ಏನು ಅನ್ನೋದನ್ನು ರಿವೈಸ್ ಮಾಡಬೇಕು. WPI, CPI, ಈ ಒಂದು CPI WPI ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಅಗ್ರಿಕಲ್ಚರ್ ಫಾರ್ಮಿಂದ ಫ್ರೆಶ್ ಆಗಿ ಇವಾಗ ಫ್ರೂಟ್ಸನ್ನು ಅಥವಾ ಯಾವುದಾದ್ರೂ ವೆಜಿಟೇಬಲ್ಸನ್ನು ಪ್ರೊಡ್ಯೂಸ್ ಮಾಡಿದಾಗ ಹೋಲ್ಸೇಲ್ ಮಾರ್ಕೆಟಲ್ಲಿ ಅವರು ಸೆಲ್ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ಅದು ಬರುತ್ತೆ. ಈ ಒಂದು ಮಾರ್ಕೆಟಿಂಗ್ ಚೈನ್ ನಡಿನಲ್ಲಿ ಬರಲಿಕ್ಕೆ ಫಸ್ಟ್ ಎಂಟ್ರಿ ಏನಾಗುತ್ತಲ್ಲ, ಮಂಡಿಗಳಂತ ನಾವೇನು ಕರಿತೀವಿ.
ಸೊ APMC ಅಂತ ಏನು ಕರಿತೀವಿ, ಅಲ್ಲಿ ಏನು ಫಸ್ಟ್ ಬಂದು ಫಾರ್ಮರ್ಸ್ಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಫ್ರೂಟ್ಸ್ಗಳನ್ನು ಅಥವಾ ವೆಜಿಟೇಬಲ್ಸ್ಗಳನ್ನು ಸೆಲ್ ಮಾಡ್ತಾರಲ್ಲ, ಅವಾಗ ಏನು ಪ್ರೈಸನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅದನ್ನು WPI ಅಂತೀವಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆದಮೇಲೆ ನೆಕ್ಸ್ಟ್ CPIನ ಒಂದು ಡಿಫ್ರೆನ್ಸ್ ಏನಂತಂದರೆ, ಈ ಒಂದು CPI ನಡಿನಲ್ಲಿ ಕನ್ಸ್ಯೂಮರ್ಸ್ಗಳು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಹೋಗಿ ಇವಾಗ ಏನು ಪರ್ಚೇಸ್ ಮಾಡ್ತೀವಿ, ನಾವು ಹೋಗಿ ಇವಾಗ ಏನು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸನ್ನು ತರ್ತೀವಿ, ಆ ಸಂದರ್ಭದಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಕನ್ಸ್ಯೂಮರ್ ಇವತ್ತು ಕನ್ಸ್ಯೂಮ್ ಮಾಡಲಿಕ್ಕೆ ತರುವಂಥ ಗೂಡ್ಸನ್ನು. ಸೊ ಇಲ್ಲಿ ಮೇಜರ್ಲಿ ಮೀನಿಂಗ್ ಗೊತ್ತಾಯಿತು. ಸೊ ಮೀನಿಂಗ್ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು, ಇಂಡೆಕ್ಸನ್ನು ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಗೂಡ್ಸ್ಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಿದೆಯಲ್ಲ, ಈ ಒಂದು WPI ಸ್ಟೇಜ್ ನಡಿನಲ್ಲಿ ಇಂಡೆಕ್ಸನ್ನು ನೋಡುವಂಥ ಸಂದರ್ಭದಲ್ಲಿ ಗೂಡ್ಸನ್ನು ಮಾತ್ರ ನೋಡ್ತೀವಿ. ಇಲ್ಲಿ ಗೂಡ್ಸ್ ಸರ್ವಿಸಸ್ಗಳು ಎರಡೂ ಇರುತ್ತೆ. ಇದು ಇಂಪಾರ್ಟೆಂಟ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎರಡೂ ಇರುತ್ತೆ. ಬೇಸ್ ಇಯರ್ ಯಾವ್ದಾವುದಿದೆ, ಬೇಸ್ ಇಯರ್ನ ಆಧಾರದ ಮೇಲೆ 2011 and 12 ಇದೆ. ಸೊ ಎರಡರದ್ದು ಸಹ ಬೇಸ್ ಇಯರ್ ಸೇಮ್ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡ್ಬೋದು. ಯಾರು ರಿಲೀಸ್ ಮಾಡ್ತಾರೆ, ಫಸ್ಟ್ ಬಂದಿರುವಂಥ ಸಂದರ್ಭದಲ್ಲಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ನಡಿನಲ್ಲಿ ಕ್ಯಾಲ್ಕುಲೇಷನ್ ಆಗೋದನ್ನು ಕಾಣ್ಬೋದು. ಸೊ ಇದು ಇಂಪಾರ್ಟೆಂಟ್, ನಮ್ಮ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಇನ್ನೊಂದು ಈ ಒಂದು CPIಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ರೂರಲ್ ಅರ್ಬನ್ ಕಂಬೈನ್ಡ್ ಅಂತ ಸಪ್ರೇಟ್ ಆಗಿ ಇರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇದನ್ನು ಪ್ರಿಪೇರ್ ಮಾಡುವಂಥ ಒಂದು ಕಂಡೀಷನನ್ನು ಕಾಣ್ಬೋದು CPI. ಸೊ ಇದರಲ್ಲಿ ಅಗೇನ್ ನಾವು CPIಗೆ ಸಂಬಂಧಪಟ್ಟಂತೆ 4 ರೀತಿಯಂಥ ವೆರೈಟಿಯನ್ನು ಕಾಣ್ತೀವಿ. ಸೊ ಇಲ್ಲಿ ನೀವು ಕಾಣ್ಬೋದು CPIಗೆ ಸಂಬಂಧಪಟ್ಟಂತೆ 4 ರೀತಿಯಾದಂತಹ ಸೊ ಡಿಫ್ರೆನ್ಸ್ ಏನಿದೆ, ಯಾಕೆಂದರೆ ಪ್ರಿಲಿಮ್ಸಲ್ಲಿ ಇದೇ ರೀತಿಯಂಥ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ಪ್ರಿವಿಯಸ್ ಕ್ವಶನ್ಸ್ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಅಗೇನ್ 4 ರೀತಿಯಂಥ ಟೈಪ್ಸನ್ನು CPI ನಡಿಯಲ್ಲಿ ಕಾಣ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ ವರ್ಕರ್ಸ್ ಅನ್ನುವಂಥದ್ದಾಗಲಿ, CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್, CPI ಫಾರ್ ಅಗ್ರಿಕಲ್ಚರ್ ಲೇಬರರ್, ರೂರಲ್ ಅನ್ನುವಂಥದ್ದಾಗಿ ಸಪ್ರೇಟ್ ಮಾಡ್ತೀವಿ, ರೂರಲ್ ಲೇಬರ್ಸ್, ಮತ್ತು CPI ರೂರಲ್ ಅರ್ಬನ್ ಕಂಬೈನ್ಡ್. ಸೊ ರೂರಲ್ ಅರ್ಬನ್ ಕಂಬೈನ್ಡ್ ಏನಿದೆಯಲ್ಲ ಇದನ್ನು ಮಾತ್ರ ರಿಲೀಸ್ ಮಾಡುವಂಥದ್ದು. ಸೊ ಇಲ್ಲಿ ಫೋರ್ತ್ ಒನ್ ಏನಿದೆಯಲ್ಲ ರೂರಲ್ ಅರ್ಬನ್ ಕಂಬೈನ್, ಇದನ್ನು ಮಾಡುವಂಥ ಇದಂದರೆ CSO ಮಾಡುತ್ತೆ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಮಾಡುತ್ತೆ. ಸೊ ಇದನ್ನು ಎಕ್ಸೆಪ್ಷನ್ ಕನ್ಸಿಡರ್ ಮಾಡಿ ಉಳಿದಿದ್ದನ್ನು ಈಸಿಯಾಗಿ ಮಾಡ್ಬೋದು. ಸೊ ಫಸ್ಟ್ 3 ಏನಿದೆಯಲ್ಲ ಇದನ್ನು ಲೇಬರ್ ಬ್ಯೂರೋ ಇನ್ ದ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಲೇಬರ್ ಬ್ಯೂರೋ 3 ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು, ವರ್ಕರ್ಸ್ ಅಂತ ಇದೆ, ಲೇಬರ್ ಅಂತ ಇದೆ, ಲೇಬರ್ ಅಂತ ಇದೆ. ಸೊ ಇವುಗಳನ್ನೆಲ್ಲ ಮಾಡ್ತಾ ಇರೋದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರಲ್ಲ, ವರ್ಕರ್ಸ್ ರಿಲೇಟೆಡ್ ಇರೋದ್ರಿಂದ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಇದು ಲೇಬರ್ ಬ್ಯೂರೋ ನಡಿನಲ್ಲಿ ಕಂಡು ಬರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ನಡಿನಲ್ಲಿ ಲೇಬರ್ ಬ್ಯೂರೋ ಇದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ, ವರ್ಕರ್ಸ್ ಮತ್ತು ಲೇಬರ್ಗೆ ಸಂಬಂಧಪಟ್ಟಂತೆ ಇರೋದ್ರಿಂದ. ಈ ಒಂದು ಲಾಜಿಕ್ನ ಆಧಾರದ ಮೇಲೆ ನೀವು ನೆನ್ಪಿಟ್ಕೋಬೋದು, ನೆನಪು ಹಾರಂಗೇ ಇಲ್ಲ. ಸೊ ಇವಾಗ ಲಾಸ್ಟ್ ಒನ್ ಏನಿದೆ CPI ರೂರಲ್ ಮತ್ತು ಅರ್ಬನ್ ಕಂಬೈನ್ಡ್ ಏನಿದೆಯಲ್ಲ ಅದು ಸಪ್ರೇಟಾಗೇ ಇರುತ್ತೆ. ರೂರಲ್ ಮತ್ತು ಅರ್ಬನ್ ಅಂತ ಸಪ್ರೇಟ್ ಮಾಡಿದ್ರೆ ಮತ್ತು ಕಂಬೈನ್ ಇದನ್ನು ರಿಲೀಸ್ ಮಾಡೋದು ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. ಸೊ ಇಷ್ಟು ಕ್ಲಿಯರ್ ಆಗಿರಲಿ. ಇದರೊಂದಿಗೆ ವೇಟೇಜು ಸಹ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ಲಿ WPIನ ವೇಟೇಜ್ನ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ವೇಟೇಜ್ನ ಆಧಾರದ ಮೇಲೆ ಇಲ್ಲಿ ಅಪ್ಡೇಷನ್ಸ್ ಆಗಿದೆ. ಇದು ಹಳೇದು ಲಾ ಎಕ್ಸಲೆನ್ಸ್ ರೆಡಿ ರೆಕಾನಲ್ಲಿ ಇರುವಂಥ ಒಂದು ಇಮೇಜು. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಹೈಯೆಸ್ಟ್ ವೇಟೇಜ್ ಇದೆ ಇವಾಗಲೂ. ಸೊ ಈ ಮೊದಲು 65% ಅಂತ ನಾವು ನೋಡಿದ್ವಿ 2 years ಬ್ಯಾಕ್ ಇಂದಿದ್ದು, 64.2% ಇದೆ ಇವಾಗ ರೀಸೆಂಟ್ ಡೇಟಾವನ್ನು 2023ನಲ್ಲಿ ನೋಡ್ಬೋದು. ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್. ಸೊ ಇದಾದ ಮೇಲೆ ಬರೋದು ಪ್ರೈಮರಿ ಆರ್ಟಿಕಲ್ಸ್ಗಳನ್ನು ಕಾಣುವಂಥದ್ದು. ಪ್ರೈಮರಿ ಆರ್ಟಿಕಲ್ಸನ್ನು ನಾವು ನೋಡ್ಬೋದು. ಇದು ಫುಡ್ಗೆ ಸಂಬಂಧಪಟ್ಟಂತೆ, ಫುಡ್ಡು, ಮಿಲ್ಕ್ ಈ ರೀತಿಯಾಗಿರುತ್ತಲ್ಲ, ಇವುಗಳನ್ನು ಪ್ರೈಮರಿ ಆರ್ಟಿಕಲ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೆಕೆಂಡ್ ಇದೆ 22.6% ಅಷ್ಟು ಇದು ವೇಟೇಜ್ ಎಷ್ಟಿದೆ ಅಂತ ಪರ್ಸೆಂಟ್ ಆಧಾರದ ಮೇಲೆ. 13.2% ಅಷ್ಟು ವೇಟೇಜನ್ನು ನಾವು ಫ್ಯೂಯಲ್ ಆ್ಯಂಡ್ ಪವರ್ನ ಆಧಾರದ ಮೇಲೆ ನೋಡ್ತೀವಿ. ಸೊ ಕ್ವಶನ್ಸನ್ನು ಹೇಗೆ ಫ್ರೇಮ್ ಮಾಡ್ತಾರೆ, ವೇಟೇಜ್ ಯಾವ ರೀತಿಯಾಗಿದೆ ಅಂತ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ಲಿ ಕಾಣ್ಬೋದು, ಅಥವಾ ಯಾವ್ಯಾವ ವೇಟೇಜ್ಗಳನ್ನು ನಾವು WPIನಲ್ಲಿ ಕನ್ಸಿಡರ್ ಮಾಡ್ತೀವಿ ಮೇಜರ್ಲಿ ಅಂತ ಮೆನ್ಷನ್ ಮಾಡಿನೂ ಸಹ ಕೇಳ್ಬೋದು. ಸೊ ಆರ್ಡರ್ ಇಂಪಾರ್ಟೆಂಟ್. ಯಾವುದರ ನಡಿನಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಇಂಡೆಕ್ಸನ್ನು ಅಂತಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಕೊನೆಯದಾಗಿ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 44 DPSP ನಡಿನಲ್ಲಿ ಏನು ಲಾಸ್ಗಳನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಯಾವುದೇ ಒಂದು ಕ್ರಿಮಿನಲ್ ಆ್ಯಕ್ಟ್ಗಳು ನಡೆದಿರುವಂಥ ಸಂದರ್ಭದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಲಾಸ್ಗಳಿದ್ದಾವೆ. ಇವತ್ತು ನಾವು ಯಾರಾದರೂ ಕೊಲೆ ಮಾಡಿರುವಂಥದ್ದು ನೋಡಿದರೆ ಅವ್ರಿಗೆ ಈಸಿಯಾಗಿ ಪನಿಷ್ ಮಾಡ್ತೀವಿ. ಒಂದೇ ರೀತಿಯಂಥ ಲಾ ಇದೆ, ಕ್ರಿಮಿನಲ್ ಲಾಸ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಸಿವಿಲ್ ಲಾಸ್ ಅಂದಾಗ ಜನರಲಿ ಪರ್ಸನಲ್ ಲಾಸ್ಗಳಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ಮ್ಯಾರೇಜ್, ಡಿವೋರ್ಸ್, ರಿಲಿಜಿಯಸ್ ಆಸ್ಪೆಕ್ಟ್ಸ್ನ ಆಧಾರದ ಮೇಲೆ ಪರ್ಸನಲ್ ಲಾಸ್ಗಳು, ಬೇರೆ ಬೇರೆ ರಿಲಿಜನ್ ಬೇರೆ ಬೇರೆ ರೀತಿಯಂಥ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಒಂದು ಲಿಬರ್ಟಿನ ನಮ್ಮ ದೇಶದಲ್ಲಿ ಕಾಣ್ತಾ ಇದ್ವಿ. ಇವಾಗ UCCಗೆ ಸಂಬಂಧಪಟ್ಟಂತೆ
ಉತ್ತರಾಖಂಡ್ ರಿಲೀಸ್ ಮಾಡಿರುವಂತಹ ಈ ಒಂದು ಬಿಲ್ ಅಡಿನಲ್ಲಿ ಒಂದು ವೈಲೇಷನ್ ಆಗ್ತಾ ಇದೆ ಅಂತ ಆರ್ಟಿಕಲ್ ಅಲ್ಲಿ ಕಾಣ್ತಾ ಇದೀವಿ. ಯಾವ ರೀತಿಯಾಗಿದೆ ಅಂತಂದ್ರೆ, ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಪ್ರಾಕ್ಟೀಸ್ ಇರೋದನ್ನ ಕಾಣ್ತಾ ಇದೀವಿ. ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಸೊಸೈಟಿ ನಡಿನಲ್ಲಿ ಮದುವೆ ಆಗದೆ ಇದ್ರೂ ಸಹ ಪಾರ್ಟ್ನರ್ಸ್ಗಳು ಜೊತೆಗೆ ಇರ್ತಾ ಇರುವಂಥ ಒಂದು ಕಂಡೀಷನ್ ಅನ್ನ ಲಿವ್ ಇನ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಲಿವ್ ಇನ್ ರಿಲೇಷನ್ಗೆ ಸಂಬಂಧಿಸಿದಂತೆ ಈ ಒಂದು ಲಾ ನಡಿನಲ್ಲಿ ಇರುವಂಥ ಪ್ರೊವಿಷನ್ ಏನಂತಂದ್ರೆ, ಅವರು ಲಿವ್ ಇನ್ ರಿಲೇಷನ್ ಅಲ್ಲಿ ಇರ್ತಾರೆ ಅಂತಂದ್ರೆ ರಿಜಿಸ್ಟರ್ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಅವರು ರಿಜಿಸ್ಟರ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣಬಹುದು. ಯಾಕೆಂತಂದ್ರೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳು ಏನಿದಾವೆ ಅಂತಂದ್ರೆ, ಇವತ್ತು ಮಹಿಳೆಯರ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ಪ್ರೊಟೆಕ್ಷನ್ ಮಾಡುವಂತ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು, ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯವನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಗಳಿದಾವೆ. ಇಲ್ಲಿ ಪಾಸಿಟಿವ್ ಆಸ್ಪೆಕ್ಟೇ ಇದೆ. ಯಾಕೆಂದರೆ ಸಾಕಷ್ಟು ಜನ ಇವತ್ತು ಈ ಒಂದು ಲಿವ್ ಇನ್ ರಿಲೇಷನಿಂದ ಮೋಸ ಹೋಗುವಂಥ ಸಾಧ್ಯತೆ ಇದೆ, ಹಾಗೂ ಡಿಪ್ರೆಷನ್ಗೆ ಹೋಗ್ತಾರೆ, ಸಾಕಷ್ಟು ಬರ್ಡನ್ಸ್ಗಳನ್ನು ಫೇಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಮಹಿಳೆಯರು ಏನು ಮಾಡದೇ ಇರುವಂಥ ಸಿಚುವೇಶನ್ಸ್ಗಳು ಸಹ ಕ್ರಿಯೇಟ್ ಆಗುವಂಥ ಎಕ್ಸಾಂಪಲ್ಸ್ಗಳನ್ನು ನಾವು ಕಾಣ್ಬೋದು. ಉತ್ತರಾಖಂಡದಲ್ಲಿರುವಂಥ ಅಂದರೆ ಇವ್ರು ಕೊಟ್ಟಿರುವಂಥ ಒಂದು ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಇಂಟಿಮೇಟ್ ಅಸೋಸಿಯೇಷನ್. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಪರ್ಸನಲ್ ರೈಟ್ಸನ್ನು ಎನ್ಶೋರ್ ಮಾಡುವಂತಹ ಲಾಸ್ಗಳನ್ನು ವೈಲೇಟ್ ಮಾಡುತ್ತೆ ಅಂತ ಕಾಣ್ಬೋದು. ಇವರು ರಿಜಿಸ್ಟ್ರೇಷನ್ನ ಮಾಡಬೇಕು. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ರಿಜಿಸ್ಟರನ್ನು ಮಾಡಬೇಕು. ಒಂದು ವೇಳೆ ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾರೆ. ಇಟ್ಸ್ ವೆರಿ ಸಿಂಪಲ್. ಈವನ್ ಅವರು ಲಿವ್ ಇನ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರ್ತಾ ಇದ್ದಾರೆ. ಈಗ ಹೆಂಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಮ್ಯಾರೇಜ್ ರಿಲೇಟೆಡ್ ಇರುವಂಥ ರಿಜಿಸ್ಟ್ರೇಷನ್ ಮಾಡ್ತಾರೆ, ಅದೇ ರೀತಿಯಾಗಿ ಇವಾಗ ಡಿವೋರ್ಸ್ ಆಗುವಂಥ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮುಖಾಂತರ, ಕೋರ್ಟ್ನ ಮುಖಾಂತರ ಅವರು ಮತ್ತೆ ಎಕ್ಸಿಟ್ ಆಗ್ತಾರೆ, ಆ ರಿಲೇಷನ್ದ ಎಕ್ಸಿಟ್ ಆಗ್ತಾರೆ. ಇದೇ ರೀತಿಯಾಗಿ ಲಿವ್ ಇನ್ ರಿಲೇಷನ್ಶಿಪ್ಪಿಂದನೂ ಸಹ ಹೊರಗಡೆ ಬರ್ತಾರೆ ಅಂತಂದ್ರೂ ಸಹ ಅವರು ಸಪ್ರೇಟ್ ಆಗ್ತಾ ಇದ್ದಾರೆ ಅಂತಂದ್ರು ಅಗೇನ್ ರಿಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಟರ್ಮಿನೇಷನ್ ಮಾಡುವಂಥ ಸಂದರ್ಭದಲ್ಲೂ ಸಹ ಅವರು ಎಂಟರ್ ಮಾಡಬೇಕಾಗತ್ತೆ ಅನ್ನೋದನ್ನು ಕಾಣ್ಬೋದು. ಇಲ್ಲಿ ಟರ್ಮಿನೇಷನ್ ಮಾಡುವಂಥ ಸಂದರ್ಭದಲ್ಲೂ ಸಹ ಎಂಟರ್ ಆಗಬೇಕು. ಇಲ್ಲಿ ವೈಲೇಷನ್ ಯಾವ ರೀತಿಯಾಗಿ ಆಗ್ತಾ ಇದೆ, ವೈಲೇಷನ್ ಆಗುವಂಥ ಸಂದರ್ಭದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಅವರು ಸೆಕ್ಷನ್ 381 ಆಧಾರದ ಮೇಲೆ ಅದರಲ್ಲೂ ಈ ಒಂದು ಪ್ರೊವಿಷನನ್ನು ಜಾರಿಗೆ ತರ್ತಾ ಇದ್ದಾರೆ. ಇವಾಗ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ಇಕ್ವಿಟಿಯನ್ನು ಎನ್ಶೋರ್ ಮಾಡಬೇಕು. ರಿಲೇಷನ್ಶಿಪ್ ನಡಿನಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಇದರಿಂದ ಆಗ್ತಾ ಇರುವಂಥ ತೊಂದರೆಗಳನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥ ಕಂಟೆಕ್ಸ್ಟ್ನ ಆಧಾರದ ಮೇಲೆ ಪಾಸಿಟಿವ್ ಅಪ್ರೋಚ್ನ ಮುಖಾಂತರ ಸಹ ಲಾನಲ್ಲಿ ಬದಲಾವಣೆ ಮಾಡಿದ್ದಾರೆ. ಬಟ್ ಕ್ರಿಟಿಕಲ್ ಕಾಂಟೆಕ್ಸ್ಟ್ ಏನಿದೆ ಅಂತಂದರೆ, ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಇವುಗಳನ್ನೆಲ್ಲ ವೈಲೇಷನ್ ಮಾಡುತ್ತೆ. ಹಾಗೂ ಈ ಮೊದಲು ಆರ್ಟಿಕಲ್ 21ಗೆ ಸಂಬಂಧಪಟ್ಟಂತೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ಸಹ ಕೊಟ್ಟಿರುವಂಥ ಒಂದು ಬೇಸಿಕ್ ಜಡ್ಜ್ಮೆಂಟ್ ಏನಂತಂದರೆ, ಇದು ಯಾವುದೇ ರೀತಿಯಾಗಿ ನಾವು ರಿಸ್ಟ್ರಿಕ್ಷನ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇಂಟಿಮೆಸಿಗೆ ಸಂಬಂಧಪಟ್ಟಂತೆ ಏನು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯಾಕಂದರೆ ಆರ್ಟಿಕಲ್ 21 ಅಡಿನಲ್ಲಿ ಇದನ್ನು ರೈಟ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ನಿಟ್ಟಿನಲ್ಲಿ ಇವಾಗ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟ್ ಅಂತಂದರೆ, ಖುಷ್ಬು ಅಂತಕ್ಕಂಥ ಕೇಸಸ್, ಖುಷ್ಬು ಕನಿಯಾಮಲ್ ಅಂತಕ್ಕಂಥ ಒಂದು ಕೇಸ್. ಇದು ಲಿವ್ ಇನ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿನಲ್ಲೇ ಈ ಮೊದಲು ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟನ್ನು ನಾವಿಲ್ಲಿ ಕಾಣ್ಬೋದು. ಇದು ಆರ್ಟಿಕಲ್ 21ನಲ್ಲಿ ಬರ್ತಾ ಇರೋದ್ರಿಂದ ಅನ್ನುವಂಥದ್ದಾಗಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈವನ್ ಡೊಮೆಸ್ಟಿಕ್ ವೈಲೆನ್ಸ್ಗೆ ಸಂಬಂಧಿಸಿದಂತೆ ಆ್ಯಕ್ಟ್ 2005 ನಡಿನಲ್ಲಿ ಸ್ಟೇಟ್ ಮಾಡೋ ಪ್ರಕಾರ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು 2005 ಡೊಮೆಸ್ಟಿಕ್ ವೈಲೆನ್ಸ್ನ ಆ್ಯಕ್ಟನ್ನು ಕನ್ಸಿಡರ್ ಮಾಡೋ ಪ್ರಕಾರ ಲಿವ್ ಇನ್ ರಿಲೇಷನ್ಶಿಪ್ ಏನಿದೆಯಲ್ಲ ಇದರ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ಕಂಡುಬರುತ್ತೆ. 2005ರ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ನಡಿನಲ್ಲಿ ಕಾಣ್ಬೋದು. ಅಂದರೆ ಇದರಿಂದ ಏನಾದರೂ ಒಂದು ವೇಳೆ ಲಿವ್ ಇನ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಏನೇ ಇಶ್ಯೂಸ್ ಆದ್ರೂ ನಿಮಗೆ ಯಾವ ಲಾ ಸಪೋರ್ಟ್ ಮಾಡುತ್ತೆ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005. ಇದರ ಒಂದು ಅಧಿಕಾರ ದಡಿನಲ್ಲಿ ಬರುತ್ತೆ. ಅದರ ಮುಖಾಂತರ ನಿಮಗೆ ಜಡ್ಜ್ಮೆಂಟನ್ನು ಕೊಡ್ಲಿಕ್ಕಾಗುತ್ತೆ. ಮಹಿಳೆಯ ಮೇಲೆ ವಿರುದ್ಧವಾಗಿ ಏನೇ ಕೇಸ್ ಅಂದರೆ ಪುರುಷನ ಮೇಲೆ ವಿರುದ್ಧವಾಗಿರ್ತಕ್ಕಂಥ ಕೇಸನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಅಪ್ರೋಚ್ ಮಾಡ್ಬೋದು. ಡೊಮೆಸ್ಟಿಕ್ ವೈಲೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ ಲಿವ್ ಇನ್ ರಿಲೇಷನ್ಶಿಪ್. ಇದು ಇಂಡೈರೆಕ್ಟ್ಲಿ ಅದರಲ್ಲೂ ಇವಾಗ ಒಬ್ಬ ವ್ಯಕ್ತಿಯ ಸೆಕ್ಷುವಲ್ ಐಡೆಂಟಿಟಿ ಆಗಿರ್ಬೋದು, ಅಥವಾ ಇವಾಗ ಇಂಟಿಮೆಸಿ ಮಾಡುವಂಥ ಸಂದರ್ಭದಲ್ಲಿ ಕೋಆಪರೇಷನ್ ಇರುತ್ತೆ. ಇದನ್ನೆಲ್ಲ ವೈಲೇಷನ್ ಮಾಡ್ತಾ ಇದೆ. ಇಷ್ಟು ಸೆನ್ಸಿಟಿವ್ ಇಶ್ಯೂಸ್ಗಳನ್ನು ಇಲ್ಲಿ ಟಚ್ ಮಾಡ್ತಾ ಇದೆ ಈ ಒಂದು ಹೊಸ ಲಾ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಇಷ್ಟು ಇನ್ಫಾರ್ಮೇಷನ್ ಜನರಲಿ ನಮಗೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಗೊತ್ತಿದ್ರೆ ಸಾಕು. UCCಗೆ ಸಂಬಂಧಿಸಿದಂತೆ ಏನು ಪ್ರೊವಿಷನ್ಸ್ಗಳು ವೈಲೇಷನನ್ನು ಮಾಡ್ತಾ ಇದೆ ಅನ್ನೋದನ್ನು ಕಾಣ್ಬೋದು. ಇನ್ನು ಕಳೆದ ಸಂಚಿಕೆಯಲ್ಲಿ ಕೇಳಿರುವಂಥ ಒಂದು ಕ್ವಶನ್, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಲಿಮಿನೇಷನ್ ಆಧಾರದ ಮೇಲೆ ನೀವು ಆನ್ಸರ್ನ ರೀಚ್ ಮಾಡ್ಬೋದು. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ಓಕೆ, ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ
ಇದನ್ನು ಜನರಲಿ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಬಾಡೀಸ್ ಅಥವಾ ಸ್ಟ್ಯಾಟ್ಯುಟರಿ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸನ್ನು ನಾವು ಸೆಟಪ್ ಮಾಡ್ತಾ ಇದ್ದೀವಿ, ಅಥಾರಿಟಿ ಇದೆ ಅಂತಂದರೆ, ಸೊ ಅದರ ಫಂಕ್ಷನ್ ಏನಿರುತ್ತೆ, ಮೇನ್ಲಿ ಪ್ರೊಟೆಕ್ಷನ್ ಮಾಡಬೇಕು, ಕನ್ಸರ್ವೇಷನ್ ಮಾಡಬೇಕು ಅನ್ನೋದೇ ಇರುತ್ತಲ್ವಾ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡ್ಬೋದು, ಬಯೋಪೈರಸಿ. ಹೌದಾ? ಬಯೋಪೈರಸಿ ಪ್ರೊಟೆಕ್ಟ್ ದಿ ಇಂಡಿಜಿನಿಯಸ್ ಆ್ಯಂಡ್ ಟ್ರೆಡಿಷನಲ್ ಜೆನೆಟಿಕ್ ರಿಸೋರ್ಸಸ್. ಎಸ್, ಇದು ರೈಟ್ ಆಗುತ್ತೆ. ಈ ರೀತಿಯಾದಂಥ ಲಾಜಿಕನ್ನು ಅರ್ಥ ಮಾಡ್ಕೊಳ್ತಾ ನೀವು ಒಂದನೇ ಆಪ್ಷನನ್ನು ರೈಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಫಸ್ಟ್ ಆಪ್ಷನ್ ರೈಟ್ ಆಗುತ್ತೆ. ಇನ್ನು ಸೆಕೆಂಡ್ ಆಪ್ಷನ್ ಏನಿದೆ ಅಂತಂದರೆ ಡೈರೆಕ್ಟ್ಲಿ ಮಾನಿಟರ್. ಇಲ್ಲಿ ನೋಡ್ಬೋದು, ಡೈರೆಕ್ಟ್ಲಿ ಮಾನಿಟರ್ ಆ್ಯಂಡ್ ಸೂಪರ್ವೈಸ್ ದ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ದ ಜೆನೆಟಿಕ್ ಮಾಡಿಫಿಕೇಶನ್ಸ್ ಆಫ್ ದಿ ಕ್ರಾಪ್. ಓಕೆ, ಜೆನೆಟಿಕ್ ಮಾಡಿಫಿಕೇಶನ್ಸ್, GM ಕ್ರಾಪ್ಸ್ಗಳಂತ ನಾವು ಏನು ಕರಿತೀವಲ್ಲ ಅವುಗಳನ್ನು ಸೂಪರ್ವೈಸ್ ಮಾಡೋದಾಗಲಿ ಜೆನೆಟಿಕ್ ಅಪ್ರೋಚನ್ನು ಮಾಡುವಂಥ ಒಂದು ಫಂಕ್ಷನನ್ನು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಮಾಡುತ್ತೆ ಅನ್ನೋದಾಗಿ ಕಾಣ್ಬೋದು. ಅಪ್ಲಿಕೇಶನ್ ಫಾರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ರಿಲೇಟೆಡ್ ಟು ಜೆನೆಟಿಕ್ ಆ್ಯಂಡ್ ಬಯಾಲಜಿಕಲ್ ರಿಸೋರ್ಸಸ್ ಕೆನ್ ನಾಟ್ ಬಿ ಮೇಡ್ ವಿತೌಟ್ ಅಪ್ರೂವಲ್ ಆಫ್ ದಿ ಇಟ್ ಈಸ್ ಬಿಗ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ಮಾನಿಟರ್ ಮಾಡೋದು ಮತ್ತು ಬಯಾಲಜಿಕಲ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಅಪ್ರೂವಲ್ನ ಕೊಡ್ತಕ್ಕಂಥ ಫಂಕ್ಷನ್ ಈ ಒಂದು ಅಥಾರಿಟಿಗೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ನು ಸಹ ರೈಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಒಂದು ಲಾಜಿಕ್ ಏನಾದರೂ ಗೊತ್ತಿದ್ರೆ ಏನಂದರೆ, ಇವಾಗ ಜೆನೆಟಿಕ್ ಮಾಡಿಫಿಕೇಶನ್ GM ಕ್ರಾಪ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರ್ತಿ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ. GM ಅನ್ನು ಓದುವಂಥ ಸಂದರ್ಭದಲ್ಲಿ ಅಥವಾ GM ರಿಲೇಟೆಡ್ ಇರತಕ್ಕಂತೆ ಓದುವಂಥ ಸಂದರ್ಭದಲ್ಲಿ ನಾವು ಜೆನೆಟಿಕಲ್ ಅಪ್ರೈಸಲ್ ಕಮಿಟಿ ಅಂತ ಓದ್ತೀವಿ. ಸೊ ಅದು ಯಾವಾಗಲೂ ಮಾನಿಟರಿಂಗ್ ಮಾಡುತ್ತೆ. ಅದರ ಒಂದು ಅಪ್ರೂವಲ್ನ ಆಧಾರ ಮೇಲೆ ಸರ್ಕಾರ ಇವತ್ತು ಡಿಕ್ಲೇರ್ ಮಾಡುತ್ತೆ. ಇವುಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಅದರ ಆಧಾರದ ಮೇಲೆ ಇರುವೆ 4-5 ಪಾಯಿಂಟ್ಸ್ಗಳನ್ನು ನೀವು ಜೆನೆಟಿಕ್ ಮಾಡಿಫಿಕೇಶನ್ ಅಥವಾ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ, ಇದರ ಇಂಪಾರ್ಟೆನ್ಸ್ ಏನಿದೆ ಅಂತ ನೋಡ್ತೀವಿ. ಸೊ ಅದನ್ನು ಯಾರು ಅಪ್ರೂವಲ್ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಯಾವ್ಯಾವ ಇದಾವೆ GM ಕ್ರಾಪ್ಸ್ಗಳು ಪ್ರೆಸೆಂಟ್ ಕಂಡೀಷನ್ ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ತೀವಿ. ಸೊ ಅದರ ಆಧಾರದ ಮೇಲೆ ಈ ಒಂದು ಆಪ್ಷನ್ಸನ್ನು ಈಸಿಯಾಗಿ ನೀವು ಎಲಿಮಿನೇಷನ್ ಮಾಡ್ಬೋದು. ಎಲಿಮಿನೇಷನ್ ಟೆಕ್ನಿಕನ್ನು ನೀವು ಯೂಸ್ ಮಾಡೋದಾದರೆ ಸೊ ಆಪ್ಷನ್ 2 ಎಲಿಮಿನೇಟ್ ಆಗುತ್ತೆ, 2 ಎಲಿಮಿನೇಷನ್ ಆಗ್ಬೋದು. ಸೊ ಇದರಿಂದ ನೀವು ಸಿಗೆ ಅಪ್ರೋಚ್ ಮಾಡೋದ್ರ ಮುಖಾಂತರ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರ್ಬೋದಾ ಅಥವಾ ಇಲ್ವಾ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಬರ್ಬೋದು. ಬಟ್ ಬಯಾಲಜಿಕಲ್ ರಿಸೋರ್ಸಸ್ಗೆ ಸಂಬಂಧಿಸಿದಂತೆ ಹೈಯರ್ ಅಥಾರಿಟಿ ಅಂತ ನಾವೇನು ಮಾಡ್ತೀವಲ್ಲ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇರೋದ್ರಿಂದನೇ ನಾವು ಇದನ್ನು ಈ ಒಂದು ಆಪ್ಷನನ್ನು ರೈಟ್ ಆಗಿ ಅಥವಾ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ಬೋದು, ರೈಟ್ ಇದೆ ಅಂತ. ಓಕೆ, ಇದರ ಆಧಾರದ ಮೇಲೆ ಆಪ್ಷನ್ ಸಿ ರೈಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ, ಇವತ್ತಿನ ಆರ್ಟಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ ನೋಡೋದಾದರೆ ಯಾವ ರೀತಿಯಾಗಿ ಕೇಳಿದ್ದಾರೆ, ಇನ್ಫ್ಲೇಷನ್ ರಿಲೇಟೆಡ್ ಇರುವಂತೆ ನೀವು ಕನ್ಫ್ಯೂಷನ್ ಆಗ್ಬೋದು. ಭಾಳ ಗಡಿಬಿಡಿನಲ್ಲಿ ಈ ಒಂದು ಆನ್ಸರ್ನ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಸರಿಯಾದ ಉತ್ತರವನ್ನು ನೋಡಿ ಕಮೆಂಟ್ ಸೆಕ್ಷನಲ್ಲಿ ನೀಟಾಗಿ ಓದಿ ಮೆನ್ಷನ್ ಮಾಡಿ. ಸೊ ಫಸ್ಟ್ ಆಪ್ಷನ್ ಏನಿದೆ ಅಂತಂದರೆ, ಇನ್ಫ್ಲೇಷನನ್ನು ಕರ್ಬ್ ಮಾಡೋದು, ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದು ಕೇವಲ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆ. ಓನ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ, ಸರ್ಕಾರದ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂತ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಅ ನೋ ರೋಲ್ ಅಂತ ಮೆನ್ಷನ್ ಮಾಡಿದೆ. ಸೊ ಇದು ಒಂದು ವೇಳೆ ಏನಾದ್ರು ಸ್ಟೇಟ್ಮೆಂಟ್ ಕರೆಕ್ಟ್ ಆತಂದ್ರೆ ಇದು ಆಟೋಮೆಟಿಕ್ಲಿ ರಾಂಗ್ ಆಗುತ್ತೆ. ಇದು ರೈಟ್ ಆ ರಾಂಗ್ ಚೆಕ್ ಮಾಡಿ ನೀವೇ, ನಾಳೆ ಡಿಸ್ಕಷನ್ ಮಾಡೋಣ. ಈಗ ಸೆಕೆಂಡ್ ಆಪ್ಷನ್ ಅಡಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋ ರೋಲ್ ಇನ್ ಕಂಟ್ರೋಲಿಂಗ್ ಆಫ್ ದ ಇನ್ಫ್ಲೇಷನ್, ರೋಲ್ ಇಲ್ವಾ ಅಂತ ಕ್ವಶನ್. ಸೊ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಇವಾಗ ಡಿಕ್ರೀಸ್ಡ್ ಮನಿ ಸರ್ಕ್ಯುಲೇಷನ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್ ಇದೆ. ಇಲ್ಲಿ ಎರಡೂ ಸ್ಟೇಟ್ಮೆಂಟಲ್ಲಿ ನೋಡೋದಾದರೆ ಕಂಟ್ರೋಲಿಂಗ್ ಇನ್ಫ್ಲೇಷನ್ ಅಂತ ನೋಡ್ತೀವಿ. ಇಲ್ಲಿ ನೋಡಿ ಕಂಟ್ರೋಲಿಂಗ್ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಕಂಟ್ರೋಲಿಂಗ್ ಅಂದರೆ ಇನ್ಫ್ಲೇಷನ್ ಆಲ್ರೆಡಿ ಜಾಸ್ತಿ ಇದೆ, ಅದನ್ನು ಕಂಟ್ರೋಲ್ ಮಾಡಬೇಕು, ಕನ್ಫ್ಯೂಷನ್ ಆಗಬೇಡಿ. ಫಸ್ಟ್ ಡಿಕ್ರೀಸ್ ಮಾಡೋದು ಮನಿ ಅಥವಾ ಇನ್ಕ್ರೀಸ್ ಮಾಡೋದು ಅಂತಿದೆ. ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ, ಇನ್ಫ್ಲೇಷನನ್ನು ನಾರ್ಮಲ್ ಕಂಡೀಷನ್ಗೆ ತರಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನೀವು ಮನಿ ಸರ್ಕ್ಯುಲೇಷನನ್ನು ಇನ್ಕ್ರೀಸ್ ಮಾಡ್ತೀರಾ, ಮನಿ ಸರ್ಕ್ಯುಲೇಷನನ್ನು ಡಿಕ್ರೀಸ್ ಮಾಡ್ತೀರಾ. ಸೊ ಇದರ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ 4 ಆಪ್ಷನ್ಸ್ ನಡಿನಲ್ಲಿ ಸರಿಯಾದ ಆಪ್ಷನ್ ಯಾವುದಿದೆ, ABCD ಯಾವುದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದರೊಂದಿಗೆ ನಿಮಗೆ ಕೇಳಿರುವಂಥ ಇನ್ನೊಂದು ಕ್ವಶನ್ ಏನಿದೆ, ಇಂಟ್ರಿಮ್ ಬಜೆಟನ್ನು ಸಂವಿಧಾನದಲ್ಲಿ ಡಿಫೈನ್ ಮಾಡಿದಾರೋ ಇಲ್ವೋ ಅಂತ ಕೇಳಿದೆ. ಸೊ ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ. ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆಲ್ಲ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೂ ಇವತ್ತು ಸ್ವಲ್ಪ ಫೋಕಸ್ ಇಶ್ಯೂ ಏನಿತ್ತಲ್ಲ, ಅಂದರೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರೋದು ಸಹ ಈ ಇಶ್ಯೂ ಫಿಕ್ಸ್ ಆಗಿದೆ ಅನ್ಕೋತಾ ಇದ್ದೀನಿ. ಏನಾದರೂ ಕನ್ಸರ್ನ್ ಇದ್ದರೆ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.